ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲ ಗುಣಗಣಾರುಣೋ ನಿತ್ಯ ನಿರ್ಮುಕ್ತದೋಷಃ ಸರಸಿಜನೇನೋऽಸೌ ಶ್ರೀಪತಿರ್ಮಾನದೋ ನಃ. ಪ್ರಥಮೋ ಹನುಮಾನ್ ಮದ್ವಿಧಿ ಜಡಮತಿರಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಗೋವರ್ಧನ ಬೆಟ್ಟದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ಕೃಷ್ಣ ತಾನು ಹರಿವಂಶದಲ್ಲಿ ತಾನು ಪ್ರತಿಪಾದನೆ ಮಾಡ್ತಾ ಇದ್ದಾನೆ. ಆತ ಹೇಳುತ್ತಾನೆ, ಕೃಷ್ಣ ಗೋಪಾಲಕರಿಗೆಲ್ಲರಿಗೂ ಕೂಡ ಕಾರಯಿಷ್ಯಾಮಿ ಗೋಯಜ್ಞಂ ಬಲಾದಪಿನ ಸಂಶಯ ಯದ್ಯಸ್ತಿ ಮೈವ ಪ್ರೀತಿ ಯದಿ ವಾ ಸುಹೃದೋ ವಯಂ. ಈ ಗೋವರ್ಧನ ಬೆಟ್ಟಕ್ಕೇ ಪೂಜೆ ಮಾಡಬೇಕು, ಇಂದ್ರನಿಗೆ ಅಲ್ಲ. ಇಂದ್ರನಿಗೆ ಯಾರೂ ಪೂಜೆ ಮಾಡಬೇಡಿ ಅಂತ ನಾವೇನು ಹೇಳ್ತಾ ಇಲ್ಲ. ಕೃಷ್ಣ ಹೇಳುವ ಮಾತು, ದೇವತೆಗಳೆಲ್ಲ ಇಂದ್ರನಿಗೆ ಪೂಜೆ ಮಾಡ್ಲಿ. ಶಿಮಾಯ ಗಾವಃ ಪೂಜ್ಯಂತಾಂ ಗಿರಿಯಜ್ಞ ಪ್ರವರ್ತ್ಯತಾಂ ಪೂಜ್ಯತಾಂ ತ್ರಿದಿಶೈಃ ಶಕ್ರಃ. ದೇವತೆಗಳೆಲ್ಲ ಪೂಜೆ ಮಾಡ್ಲಿ, ನಾವು ಏನು ಮಾಡುವ? ನಾವು ಗೋವುಗಳಿಗೆ ಪೂಜೆ ಮಾಡಬೇಕು, ನಾವು ಗೋಪಾಲಕರಲ್ವಾ. ಹಾಗಾಗಿ ಗಿರಿಯಜ್ಞವನ್ನು ನಾವು ಮಾಡಬೇಕೆ ಹೊರತು ಇಂದ್ರ ಯಜ್ಞವಲ್ಲ. ಇದರಿಂದ ಏನು ತೋರಿಸ್ತಾರೆ ಕೇಳಿದ್ರೆ, ಯಾರೋ ಯಾವುದೋ ಒಂದು ರೀತಿ ಆರಾಧನೆ ಮಾಡ್ತಾರೆ ಅಂತ ಹೇಳಿ ಅದನ್ನು ನಾವು ಕಾಪಿ ಮಾಡಿಕೊಂಡು ಮಾಡೋದಲ್ಲ. ಯಾರು ಯಾವ್ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ಹೇಗೆ ಹೇಗೆ ಮಾಡಬೇಕು, ಆಯಾಯ ರೀತಿಯಲ್ಲಿ ಮಾಡಬೇಕು. ಆ ರೀತಿಯಾಗಿ ತಾನು ಹೇಳ್ತಾ ಇದ್ದಾನೆ. ನಾವು ಗೋಪಾಲಕರಾದದ್ರಿಂದ ನಾವು ವೇದ ಮಂತ್ರಗಳಿಂದೆಲ್ಲ ಪೂಜೆ ಮಾಡುವ ಕ್ರಮ ಅಲ್ಲ ನಮ್ಮದು. ನಮ್ಮದೆಲ್ಲ ಹೇಗೆ ಕೇಳಿದ್ರೆ, ಗೋವುಗಳಿಗೆ, ಗೋವರ್ಧನ ಬೆಟ್ಟಗಳಿಗೆ ನಾವು ಹಾಲು ಮೊಸರು ಇತ್ಯಾದಿಗಳಿಂದ ಪೂಜೆ ಮಾಡೋದು. ಕೆಲವೆಲ್ಲ ನೈವೇದ್ಯವನ್ನೆಲ್ಲ ಹೇಳ್ತಾನೆ ಆತ, ಅದನ್ನೆಲ್ಲ ನಾವು ಮಾಡ್ಲಿಕ್ಕೆ ಇರುವಂತದ್ದು. ಮಾಂಸಾದಿಗಳನ್ನೆಲ್ಲ ನೈವೇದ್ಯ ಹೇಳ್ತಾರೆ, ಅದೆಲ್ಲ ನಾವು ಮಾಡ್ಲಿಕ್ಕೆ ಇರುವಂತದ್ದು. ಹಾಗಾಗಿ ನಾವು ಇಂದ್ರನಿಗೆ ಪೂಜೆ ಮಾಡೋದಲ್ಲ, ನಾವು ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡಬೇಕು ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ ಗೋಪಾಲಿಗೆ, ನೀವು ಒಂದು ವೇಳೆ ಒಪ್ಪದೇ ಇದ್ರೆ ನಾನಂತೂ ನಿಮ್ಮ ಹತ್ರ ಅದನ್ನು ಮಾಡಿಸೋದೆ ಅಂತ ಹೇಳ್ತಾನೆ. ಯಾಕೆ ಈ ಮಾತನ್ನು ಹೇಳ್ತಾನೆ? ಎಲ್ಲ ಕಡೆ ಕೃಷ್ಣ ಏನು ಹೇಳ್ತಾನೆ? ಯಥೇಚ್ಛಸಿ ತಥಾ ಕುರು ಅಂತ ಹೇಳಿದವ. ನಿಮಗೆ ಏನ್ ಬೇಕೋ ಅದು ಎಲ್ಲ ಹೇಳಿ ನೋಡಿ, ಇನ್ನು ನಿಮ್ಮ ಇಷ್ಟ, ಏನ್ ಬೇಕಾದ್ರೂ ಮಾಡಿ ಅಂತ ಹೇಳುವ ಕೃಷ್ಣ ಇಲ್ಲಿ ಗೋಪಾಲಕರ ಹತ್ರ ಏನು ಹೇಳ್ತಾನೆ? ಕಾರಯಿಷ್ಯಾಮಿ, ನಾನು ಮಾಡೇ ಮಾಡಿಸ್ತೇನೆ ಅಂತ ಹೇಳ್ತಾನೆ. ಯಾಕೆ ಕೇಳಿದ್ರೆ, ಇಲ್ಲಿ ಇದ್ದವರು ಹೇಗೆ ಕೇಳಿದ್ರೆ ಮುಗ್ಧ ಬಾಲಕರು, ಅಥವಾ ನಂದ ವ್ರಜದಲ್ಲಿರುವಂತ ಯಾವ ನಂದಗೋಪ ಇರ್ಬೋದು, ವೃದ್ಧ ನಂದ ಇರ್ಬೋದು, ಅಲ್ಲಿರೋ ಹಿರಿಯರು ಇರ್ಬೋದು, ಅವರೆಲ್ಲರೂ ಬಹಳ ಸುಶಿಕ್ಷಿತರಲ್ಲ. ಅಂದ್ರೆ ಶಾಸ್ತ್ರ ಎಲ್ಲ ಓದಿದವರೆಲ್ಲ ಅಲ್ಲ. ಹಾಗಾಗಿ ಅವನು ಹೇಳ್ತಾ ಇದ್ದಾನೆ, ಪಾಪ ನಿಮಗೆ ಗೊತ್ತಿಲ್ಲ, ಪೂಜೆ ಮಾಡಬೇಕು, ಇದೆಲ್ಲ ಮಾಡ್ಬೇಕು, ಹೇಗೆ ಏನು ಗೊತ್ತಿಲ್ಲ. ಸಾಮಾನ್ಯವಾಗಿ ನಮ್ಮಲ್ಲಿಯೂ ಹಾಗೆ ಆಗತ್ತೆ. ಏನು ಎಲ್ಲ ನಮ್ಗೆ ಗೊತ್ತಿಲ್ಲ, ನಾವು ಪುರೋಹಿತರ ಹತ್ರ ಹೇಳಿದ್ದೇವೆ, ಇನ್ನು ಅವರು ಹೇಳಿದಾಗೆ ನಾವು ಮಾಡುದು ಅಷ್ಟೇ ಅಂತ ಇವ್ರು ಜಾರಿಸಿ ಬಿಡ್ತಾರೆ. ನಾನು ಹೇಳುದು, ಅವನಿಗೆ ಗೊತ್ತಿಲ್ಲ ಅಂತಲೂ ಇಲ್ಲ. ನಾವು ಮಾಡಿಸುವಾಗ ಯೋಗ್ಯವಾದಂತಹ ಪುರೋಹಿತರನ್ನು ಇಟ್ಟುಕೊಳ್ಳುವುದು ನಮ್ಮ ಕರ್ತವ್ಯವೇ. ಅವ್ರು ಏನು ಬೇಕಾದ್ರೂ ಮಾಡ್ಲಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗುವಾಗ ಹಾಗೆ ಮಾಡ್ತೀರಾ? ಅಲ್ಲ, ನಂಗೆ ಗೊತ್ತಿಲ್ಲ, ನಾನು ಡಾಕ್ಟರ್ ಹತ್ರ ಹೋಗಿದ್ದೇನೆ, ಅವ್ರು ಕೊಟ್ಟದ್ದನ್ನು ತಿನ್ನುವುದು ಅಂತ. ಅವ ಏನು ಕೊಟ್ಟರು ತಿಂತೇನೆ ಅಂತ ಮಾಡ್ತೇವ? ಇಲ್ಲ. ಅಲ್ಲಿ ರಿಸಲ್ಟ್ ನೋಡ್ತೀರಿ, ಅದು ಗುಣ ಆಗ್ತದ, ಕಡಿಮೆ ಆಗ್ತದ, ಅವನು ಹೇಗೆ ಅಂತ 25 ಪರೀಕ್ಷೆ ಮಾಡ್ತೀರಿ. ಹಾಗಾದ್ರೆ ಇಲ್ಲಿ ಕೂಡ ಎಲ್ಲವನ್ನು ಪರೀಕ್ಷೆ ಮಾಡಬೇಕೋ ಬೇಡವೋ? ಹಾಗಾಗಿ ಇವ ಹೇಳ್ತಾ ಇದ್ದಾನೆ, ಇಲ್ಲಿರುವ ಗೋಪಾಲಕರೆಲ್ಲ ಹಾಗಲ್ಲ, ಪಾಪ ಮುಗ್ಧರು, ಗೊತ್ತಿಲ್ಲ. ಅದಕ್ಕೋಸ್ಕರ ಅಲ್ಲಿ ಇನ್ನೊಂದು ಪ್ರೀತಿ ಉಂಟು. ಏನು? ಇದು ಹೀಗೆ ಮಾಡ್ಬೇಕು, ನಿಮ್ಮ ಹತ್ರ ಮಾಡ್ಲಿಕ್ಕೆ ಆಗಿದ್ರೆ ನಾನು ಮಾಡಿಸ್ತೇನೆ. ಯಾಕೆ? ಇದು 100% ಮಾಡ್ಲೇಬೇಕಾದ ಕೆಲಸ. ಯಾವುದು? ಗೋವರ್ಧನ ಬೆಟ್ಟವನ್ನೇ ಪೂಜೆ ಮಾಡಬೇಕು ಹೊರತು ಇಂದ್ರನನ್ನ ಅಲ್ಲ. ಯಾವಕ್ಕೆ? ನಮ್ಮ ಗೋವುಗಳ ರಕ್ಷಣೆಗೆ. ನಮಗೆ ಬಲಾಬಲಿಕೆಯಲ್ಲಿ ನೋಡಿದ್ರೆ ಮೊದಲು ಬರುವುದು ಯಾವುದು ಕೇಳಿದ್ರೆ ನಮಗೆ ಗೋವುಗಳು, ಆಮೇಲೆ ಗೋವರ್ಧನ ಬೆಟ್ಟ, ಪ್ರಕೃತಿ, ಆಮೇಲೆ ಇಂದ್ರ ಬರಬೇಕು ನಮ್ಮಲ್ಲಿ. ಹಾಗಾಗಿ ನಾವು ಅವನಿಗೆ ಪೂಜೆ ಮಾಡುವುದಕ್ಕಿಂತ ಮೊದಲು ಇವರ ಪೂಜೆಯನ್ನು ಮಾಡಬೇಕು. ಮತ್ತೆ ತಾನು ಅಲ್ಲಿ ಒಂದು ಹೇಳ್ತಾನೆ ಪ್ರೀತಿಯಿಂದ, ಮತ್ತೆ ಹೇಳ್ತಾನೆ, ಯದ್ಯಸ್ತಿ ಮಯ್ಯೇವ ಪ್ರೀತಿ ಯದಿ ವಾ ಸುಹೃದೋ ವಯಂ. ಅಲ್ಲ, ನಿಮಗೆ ನನ್ನ ಹತ್ರ ನಿಮಗೆ ಪ್ರೀತಿ ಉಂಟು ಹೇಳಿದ್ರೆ ನಾನು ಹೇಳಿದಾಗೆ ನೀವು ಮಾಡಬೇಕು ಅಂತ. ಅಂದ್ರೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ ಹೇಳ್ತೇವಲ್ಲ ಹಾಗೆ. ನನ್ನ ಹತ್ರ ಪ್ರೀತಿ ಉಂಟೇ ಇಲ್ವಾ? ನಾನು ಹೇಳಿದ್ದೇನೆ ಒಪ್ಪಿಕೊಳ್ತೀರಾ ಇಲ್ವಾ? ಅಲ್ಲ, ಅದೆಲ್ಲ ಸರಿ, ಹಾಗಾದ್ರೆ ನಾನು ಹೇಳಿದಾಗೆ ಮಾಡಿ.
ಈ ರೀತಿಯಾದಂಥ ಭಾವವನ್ನು ಪ್ರಕಟಿಸುವ ಮೂಲಕ ಎಷ್ಟು ಮಹತ್ವ ಗೋವರ್ಧನ ಪೂಜೆಗೆ ಇದೆ ಎನ್ನುವಂಥದ್ದನ್ನು ಕೃಷ್ಣ ತೋರಿಸಿ ಕೊಡ್ತಾ ಇದ್ದಾನೆ. ಹಾಗಾಗಿ ಆತ ಹೇಳ್ತಾನೆ, ಗಾವೋ ಹಿ ಪೂಜ್ಯ ಸತತಂ. ಇದು ಎಲ್ಲ ಶಾಸ್ತ್ರದಲ್ಲಿಯೂ ಇರುವಂಥದ್ದು, ದನಗಳಿಗೆ ಪೂಜೆ ಮಾಡಬೇಕು ಎನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ಸರ್ವೇಶಾಂ ನಾತ್ರ ಸಂಶಯ ಅಲ್ಲ, ಅದು ನೀವು ಗೋಪಾಲಕರು, ಅದಕ್ಕೆ ನೀವು ದನಕ್ಕೆ ಪೂಜೆ ಮಾಡಿ, ನಾವೆಲ್ಲ ಮಾಡುವುದಿಲ್ಲ, ಇಲ್ವೇ ಇಲ್ಲ. ಎಲ್ರಿಗೂ ಸರ್ವೇಶಾಂ ನಾತ್ರ ಸಂಶಯ, ಇದರಲ್ಲಿ ಸಂಶಯವೇ ಬೇಡ. ಎಲ್ರೂ ಕೂಡ ಗೋವುಗಳನ್ನೇ ಪೂಜೆ ಮಾಡ್ಲಿಕ್ಕಿರುವಂಥದ್ದು. ಸ್ಯಾತ್ತು ಸಾಮ್ನ ಭವೇತ್ ಪ್ರೀತಿ ಭವತಾಂ ವಿಭವಾಯ ಚ. ಆಮೇಲೆ ಹೇಳ್ತಾನೆ, ಸಾಮ ಗುಣಗಳಿಂದಲೇ ನಾವು ಅವುಗಳಿಗೆ ಪ್ರೀತಿಯನ್ನು ಕೊಡ್ಲಿಕ್ಕೆ ಬರುತ್ತೆ. ಯಾವುದಕ್ಕೆ? ದನಗಳಿಗೆ. ಎಲ್ಲ ಜೋರ್ ಮಾಡಿ ಬಾ ಅಂತ ಹೇಳಿದ್ರೆ ಬರಲ್ಲ. ಅವುಗಳು ಗೋಪಾಲಕರಿಗೆ ಗೊತ್ತು, ಅವುಗಳು ಕರ್ದ್ರೆ ಸಾಕು, ಆ ಶಬ್ದ ಎಲ್ಲ ಮಾಡ್ತಾರೆ ಬಾಯಿಯಲ್ಲಿ ಅಥವಾ ಕೊಲಲಿನಲ್ಲಿ ಅಥವಾ ಇದರಲ್ಲಿ. ಆ ಮಾಡಿದ ಕೂಡಲೇ ಅವುಗಳು ಓಡಿಕೊಂಡು ಬರ್ತವೆ. ಅಷ್ಟು ಪ್ರೀತಿ, ಬಂದ ಕೂಡಲೇ ಕಾಲು ನೆಕ್ಕೋದೇನು, ಕೈ ನೆಕ್ಕೋದೇನು ಎಲ್ಲ ಮಾಡ್ತವೆ. ಹೀಗೆ ಅವುಗಳು ಹೇಗೆ? ಸಾಮದಿಂದ, ಸಾಮಗುಣದಿಂದ ಅಂದ್ರೆ ಪ್ರೀತಿಯಿಂದ ಅವುಗಳನ್ನ ಬುಟ್ಟಿಗೆ ಹಾಕಿಕೊಳ್ಬೇಕು. ಅದಕ್ಕೋಸ್ಕರ ಅವುಗಳಿಗೆ ಪೂಜೆ ಮಾಡಬೇಕು. ಗೋವುಗಳ ಪ್ರೀತಿಯೇ ನಮ್ಮ ಸಂಪತ್ತಿಗೆ ಕಾರಣ. ನಮಗೆ ಯಾವುದು? ಗೋವುಗಳ ಅನುಗ್ರಹ ಉಂಟಲ್ಲ, ಇದೇ ನಮ್ಮ ಉನ್ನತಿಗೆ ಕಾರಣ. ಗೋವುಗಳದ್ದು ದೋಷ ಇದ್ರೆ, ಗೋಹತ್ಯಾದಿ ದೋಷಗಳಿದ್ರೆ ನಮ್ಮ ಅವನತಿಗೆ ಕಾರಣ. ಎಂತಹ ಪೃಷಧ್ರನ ಚರಿತ್ರೆಯನ್ನು ಭಾಗವತದಲ್ಲಿ ಕೊಡ್ತಾರೆ. ರಾಜಕುಮಾರನಾಗಿದ್ದವ ಆತ ವಶಿಷ್ಠರ ಬಳಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ತಾನು ಅಧ್ಯಯನ ಮಾಡಬೇಕು ಅಂತ ಬಂದ್ರೆ ಕೊಟ್ಟ ಕೆಲಸ ಯಾವ್ದು ಹೇಳಿದ್ರೆ ದನ ಮೇಯಿಸು ಅಂತ. ನೋಡಿ, ದನ ಮೇಯಿಸುವುದು ಅಂತ ಹೇಳಿದ್ರೆ ಅದು ಮೊದಲು ಮಾಡುವ ಕೆಲಸ. ನಮಗೆ ಅನಿಸತ್ತೆ ಯಾವುದಕ್ಕೂ ಬೇಡದವ ದನ ಮೇಯಿಸ್ಲಿಕ್ಕೆ ಹೋಗು ಅಂತ. ಅಲ್ಲ, ದನ ಮೇಯಿಸುವುದು ಬಹಳ ಕಷ್ಟದ ಕೆಲಸ. ಯಾಕೆ? ಆ ಗೋವುಗಳನ್ನ ಅಷ್ಟು ಚೆನ್ನಾಗಿ ನೋಡಿಕೊಳ್ಬೇಕು. ಎಷ್ಟು ಕಷ್ಟ ಅಂದ್ರೆ ಪೃಷಧ್ರನಿಗೆ ಗೊತ್ತಾಗತ್ತೆ. ಯಾವಾಗ ನೋಡಿದ್ರು ಗೋವುಗಳನ್ನು ಕಾಯ್ತಾ ಇದ್ದ. ಒಂದ್ಸಲ ನೋಡಿದ್ರೆ ಹಟ್ಟಿಯಲ್ಲಿರುವ ಒಂದೊಂದೇ ದನಗಳು ಖಾಲಿ ಆಗ್ತಾ ಉಂಟು. ಎಲ್ಲಿಗೋಯ್ತು ಅಂತ ಪರೀಕ್ಷೆ ಮಾಡುವಾಗ ಅದು ಯಾವುದು ಹುಲಿ ಬಂದು ಹಿಡಿತಾ ಉಂಟು ಅಂತ ಗೊತ್ತಾಗತ್ತೆ. ಸಾರಿ ಕಾದು ಕೂತ್ಕೊಂಡ್ರೆ ಅದಕ್ಕೋಸ್ಕರ ಏನು ಮಾಡ್ತಾನೆ, ಕತ್ತಿಯನ್ನು ಹಿರಿದು ರಾತ್ರಿ ಕತ್ತಲೆಯಲ್ಲಿ ಕೂತ್ಕೊಳ್ತಾನೆ. ನೋಡು ಎಲ್ಲಿ ಬರುತ್ತೆ ಅಂತ. ಆಗ ಬಂತು ಹುಲಿ. ಬಂದದ್ದೇ ತಡ. ಬೆಳಕು ಹಾಕಿದ್ರೆ ಪ್ರಾಣಿಗಳು ಬರೋದಿಲ್ಲ. ಅದಕ್ಕೋಸ್ಕರ ಕತ್ತಲೆಯಲ್ಲಿ ಕೂತಿದ್ದಾನೆ. ಹುಲಿ ಎಗರಿದೆ, ಕತ್ತಿ ಬೀಸಿದ್ದಾನೆ, ತಲೆ ಉರುಳಿ ಬಿತ್ತು. ಯಾವ್ದು? ಹುಲಿದ್ದಲ್ಲ, ಗೋವಿದ್ದು. ನೋಡಿ, ಬೈ ಮಿಸ್ಟೇಕ್ ಅಂತ ಏನು ಹೇಳ್ತೇವೆ, ಅಷ್ಟಕ್ಕೆ ಕರೆದು ಜೋರು ಮಾಡ್ತಾನೆ. ನೀನು ಗೋಹತ್ಯಾ ದೋಷವನ್ನು ಮಾಡಿದವ, ಆದ್ದರಿಂದ ಹೋಗು, ನಿನಗೆ ಪಾಠ ಹೇಳಲ್ಲ, ನೀನು ಕಾಡಿಗೆ ಹೋಗು ಅಂತ. ಪೃಷಧ್ರ ತಾನು ಕಾಡಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ಅಲ್ಲಿ ಮತ್ತೆ ತಾನು ಆ ಅನುಷ್ಠಾನಾದಿಗಳನ್ನೆಲ್ಲ ಮಾಡಿ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಮಾಡ್ತಾನೆ. ಮತ್ತೆ ಅಲ್ಲಿ ಅವನಿಗೆ ಪರೀಕ್ಷೆ ಬರುತ್ತೆ. ಒಂದು ಗೋವನ್ನು, ಒಂದು ಹುಲಿ ಮತ್ತೆ ಹಿಡಿಯುವಂತ ಒಂದು ಪ್ರಕರಣ ಎಲ್ಲ ಬರುತ್ತೆ. ಗೋವಿಗೋಸ್ಕರ ತನ್ನ ಪ್ರಾಣವನ್ನೇ ಬಲಿ ಕೊಡ್ತಾನೆ. ಮುಂದೆ ತಾನು ಮೋಕ್ಷಕ್ಕೆ ಹೋಗುವಂತ ಉತ್ತಮ ಚರಿತ್ರೆಯನ್ನು ಕೊಡ್ತಾರೆ. ಇದರಿಂದ ಏನು ಕೇಳಿದ್ರೆ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗೋವುಗಳಿಗೆ ಹಾನಿ ಮಾಡಿದ್ರೆ ಅವುಗಳ ದೋಷ ನಮಗೆ ಬಂದೇ ಬರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಅವುಗಳನ್ನು ಪ್ರೀತಿಯಿಂದ ನಾವು ನೋಡಿಕೊಳ್ಬೇಕು. ಇದು ಎಲ್ರಿಗೂ ಕೂಡ ಗೋವುಗಳ ಆರಾಧನೆ ಮಾಡಬೇಕು ಅಂತ ಇರುವಂತದ್ದು. ನನ್ನ ಮಾತಿನಲ್ಲಿ ಒಂದಿಷ್ಟು ಸುಳ್ಳಿಲ್ಲ. ಕೃಷ್ಣ ಹೇಳುವ ಮಾತು ಏನು ಹೇಳ್ತಾನೆ, ಏತನ್ ಮಮ ವಚ ಸತ್ಯಂ ಕ್ರಿಯತಾಂ ಅವಿಚಾರಿತಾಂ. ಆದ್ದರಿಂದ ಇದರಲ್ಲಿ ನೀವು ಇನ್ನು ಮತ್ತೆ ತುಂಬಾ ವಿಚಾರ ಮಾಡೋದಲ್ಲ. ನಾನು ಹೇಳಿದಾಗೆ ಗೋವುಗಳಿಗೆ ಪೂಜೆ ಮಾಡುವ ಗೋಪಾಲಕರಾದ ನಾವೆಲ್ಲ ಗೋವರ್ಧನ ಬೆಟ್ಟಕ್ಕೆ ಪೂಜೆ ಮಾಡುವ ಹೊರತು ಇಂದ್ರನಿಗೆ ಅಲ್ಲ ಎನ್ನುವಂತ ಮಾತನ್ನು ತಾನು ಹೇಳ್ತಾನೆ. ವೈಶಂಪಾಯನರು ಚರಿತ್ರೆಯನ್ನು ಮುಂದುವರಿಸಿ ಹೇಳ್ತಾ ಇದ್ದಾರೆ. ದಾಮೋದರ ವಚ ಶ್ರುತ್ವ ಹೃಷ್ಟಾಸ್ತೆ ಗೋಷು ಜೀವಿನಃ ತದ್ವಾಗಮ ಮೃತಮಶ್ನಾನಃ ಪ್ರತ್ಯೂಚು ರವಿಶಂಕಿತಾಹ. ಪರಮಾತ್ಮನ ವಚನಾಮೃತವನ್ನು ಕೇಳಿದ ಇವರೆಲ್ಲ ಏನು ಮಾಡ್ತಾರೆ, ಗೋಪಕುಮಾರರೆಲ್ಲ, ಅದು ಸರಿ, ಗೋವರ್ಧನ ಬೆಟ್ಟದ ಆರಾಧನೆ ಮಾಡುವುದೇ ಯುಕ್ತ, ಇದು ಹೊಸ್ತು. ಇಷ್ಟರವರೆಗೆಲ್ಲ ಇಂದ್ರನ ಪೂಜೆ ಮಾಡ್ತಾ ಇತ್ತು, ಯಾವಾಗ್ಲೂ ಹಾಗೆಲ್ಲ ಮಾಡಿದ್ದನ್ನೇ ಮಾಡ್ಬೇಕಂತ. ಈ ಸಲ ಹೀಗೆ ಮಾಡಿದ್ರೆ ಹೇಗೆ ಮಾಡುವ ಅಂತ. ಅದು ಕೃಷ್ಣ ಆ ಕಾಲದಲ್ಲಿ ಒಬ್ಬ ಹೀರೋ. ಯಾಕೆ? ಕಾಳಿಯ ಮಥನವನ್ನು ಎಲ್ಲರ ಮುಂದೆ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ತಾನು ದೇವರು ಅಂತ ತೋರಿಸಿದ್ದಾನೆ. ಹಾಗಾಗಿ ಇವರೆಲ್ಲ ಒಪ್ಪಿಕೊಂಡಿದ್ದಾರೆ. ಸಂಶಯ ರಹಿತರಾಗಿ ಅವನ ಮಾತಿನಲ್ಲಿ ಶ್ರದ್ಧೆಯನ್ನು ವಹಿಸಿಕೊಂಡು ಸಂತೋಷ ಸಂಭ್ರಮಗಳಿಂದ ಕೃಷ್ಣನತ್ರ ಹೀಗೆ ಹೇಳ್ತಾರಂತೆ ಅವರೆಲ್ಲರೂ ಕೂಡ. ತವೈಷ ಬಾಲ ಮಹತಿ ಗೋಪಾನಂ ಹರ್ಷವರ್ಧಿನಿ ಪ್ರೀಣಯತ್ಯೇವ ನಃ ಸರ್ವಾನ್ ಬುದ್ಧಿರ್ ವೃದ್ಧಿ ಕರೀಂದ್ರಣಾಂ. ಕೃಷ್ಣ ಅಂತ ಅಲ್ಲಿದ್ದ ವೃದ್ಧರೆಲ್ಲ ಕರೆದು ಹೇಳ್ತಾರೆ, ಮಗು ಕೃಷ್ಣ ತವೈಷ ಬಾಲ, ಮಗು ಅಂತ ಕರೀತಾ ಇದ್ದಾರೆ. ನೋಡ್ಲಿಕ್ಕೆ 7 ವರ್ಷದ ಹುಡುಗ, ಆದರೆ ಎಷ್ಟು ದೊಡ್ಡ ದೊಡ್ಡ ಮಾತನ್ನು ಹೇಳಿದ್ದಾನೆ. ಗೋವುಗಳ ಆರಾಧನೆ ಮಾಡಬೇಕು ಅಂತ ಹೇಳಿದ್ದಾನೆ. ಹೀಗಾಗಿ ಹೇಳ್ತಾ ಇದ್ದಾರೆ, ನಿನ್ನ ಮಾತು ಉಂಟಲ್ಲ, ಅದು ಕೇವಲ ನಮಿಗೆಲ್ಲ ಇಡೀ ಗೋಕುಲದವರಿಗೆ, ಗೋಪ ಸಮುದಾಯದವರಿಗೆ
ಅದು ಹರ್ಷವನ್ನು ಅಭಿವೃದ್ಧಿ ಮಾಡಿದೆ. ನಮಗೆಲ್ಲರೂ ಭಾರಿ ಖುಷಿಯಾಗಿದೆ. ನೀನು ಹೇಳಿದ್ದು ಸರಿ. ಕೆಲವು ಸಲ ನಾವು ಎಷ್ಟೋ ಆರಾಧನೆಗಳನ್ನು ಮಾಡ್ತಾ ಮಾಡ್ತಾ ಹೋಗ್ತೇವೆ, ಅದು ದಾರಿಯೇ ತಪ್ಪಿ ಹೋಗತ್ತೆ. ಯಾಕೆ ಏನು ಎಂಥದೂ ಗೊತ್ತೇ ಆಗೋದಿಲ್ಲ. ಕಾರ್ತೀಕ ಮಾಸದಲ್ಲಿ ನೆಲ್ಲಿ ಗಿಡದಲ್ಲಿ ಸರಸ್ವತಿ ಸನ್ನಿಧಾನವಿರುವಂಥದ್ದು. ಹಾಗಾಗಿ ಅಲ್ಲಿ ಏನ್ ಹೇಳ್ತಾರೆ, ತುಳಸಿಯನ್ನು ನೆಲ್ಲಿಯ ಜೊತೆಗಿಟ್ಟು ಪೂಜೆ ಮಾಡಬೇಕು ಅಂತ ಇದೆ. ನಾವೇನು ಮಾಡ್ತೇವೆ ಇವತ್ತು, ತುಳಸಿಯಲ್ಲಿ ಮತ್ತೆ ನೆಲ್ಲಿ ಎಲ್ಲಿಯೋ ಅಲ್ಲಿ ನೆಲ್ಲಿ, ಇಲ್ಲಿ ತುಳಸಿ ಇರ್ತದೆ. ಕೊನೆಗೇನ್ ಮಾಡುದು, ಆ ನೆಲ್ಲಿಯ ಗಿಡವನ್ನು ತುಂಡು ಮಾಡಿ ತಂದು ನಮ್ಮ ನೆಲ್ಲಿ ಕಟ್ಟೆಗೆ ಇಟ್ಟು ನಾವು ಪೂಜೆ ಮಾಡುದು. ನೋಡಿ, ಅದರದ್ದು ಗೆಲ್ಲನ್ನು ತುಂಡು ಮಾಡುದು, ಈ ಕಡೆಯಿಂದ ಆರತಿ ಬೆಳಗುದು. ಅದು ಏನಾಗತ್ತೆ, ಗಿಡ ಹಾಳಾಗತ್ತೆ. ಮತ್ತೆ ಏನ್ ಮಾಡ್ಬೇಕಿತ್ತಾಗಿದ್ರೆ, ಮನೆಯ ಅಂಗಳದಲ್ಲೇ ತುಳಸಿ ಬೆಳಿಬೇಕು, ಮನೆಯ ಅಂಗಳದಲ್ಲೇ ನೆಲ್ಲಿ ಇರಬೇಕು. ನೆಲ್ಲಿ ಮತ್ತೆ ತುಳಸಿಗೆ ಒಟ್ಟಿಗೆ ಪೂಜೆ ಮಾಡ್ಬೇಕು. ಅದನ್ನು ಕೊಂದು ಮಾಡೋದಲ್ಲ, ಅದನ್ನು ತುಂಡು ಮಾಡೋದಲ್ಲ. ಯಾಕೆ ಕೇಳಿದ್ರೆ, ಯಜ್ಞಕ್ಕೆ ಬೇಕಾದಂತಹ ಒಂದು ಗಿಡ ತುಂಡು ಮಾಡಬೇಕಾದ್ರೂ ಕೂಡ ಅಶ್ವತ್ಥ ಇರಬಹುದು, ಪಾಲಾಶ ಇರಬಹುದು, ಅದಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕುಂಟು. ವಿಷೇತೋರ್ಜೇತ್ವ ವಾಯವಸ್ಥೋ ವಾಯವಸ್ಥ ಇತ್ಯಾದಿ ಮಂತ್ರ ಹೇಳಿಕೊಂಡು ಆಮೇಲೆ ಕೊಡಿ ಮರಕ್ಕೆ ಒಂದು ಮರ ಕೊಡಿಬೇಕು ಅಂತಾದ್ರು ಅಲ್ಲಿ ಹೋಗಿ ಆ ಮರದಲ್ಲಿ ಇದ್ದಂತಹ ಅನ್ಯತ್ರ ವಾಸ ಪರಿಕಲ್ಪಯಂತಾಮದಲ್ಲಿದ್ದಂತಹ ದೈವಗಳಿರ್ಬಹುದು, ಕೆಲವು ಸಲ ಭೂತಾದಿಗಳಿರ್ಬಹುದು, ಜೀವಿಗಳಿರ್ಬಹುದು, ಅವುಗಳಿಗೆಲ್ಲ ಪ್ರಾರ್ಥನೆ ಮಾಡಬೇಕು. ನೀವು ಇನ್ನೊಂದು ಕಡೆ ಹೋಗಿ ನಾವು ದೇವತೆಗಳಿಗೋಸ್ಕರ ಇದನ್ನು ಕಡಿತಾ ಇದ್ದೇವೆ, ಯಜ್ಞಕ್ಕೋಸ್ಕರ ಅಂತ ಹೇಳಿ ಅವುಗಳಿಗೆ ಬಲಿಯೆಲ್ಲ ಕೊಟ್ಟು ಅವುಗಳನ್ನು ಸಂತುಷ್ಟ ಮಾಡಿ ಅಲ್ಲಿಂದ ಆ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇನ್ನೊಂದು ಕಡೆಗೆ ಕಳಿಸಿ ಆಮೇಲೆ ಗಿಡಗಳನ್ನು ಕಡಿಬೇಕು ಅಂತ. ಅಷ್ಟು ಮಹತ್ವ, ಪ್ರಕೃತಿಯನ್ನು ಪ್ರೀತಿ ಮಾಡುವಂಥದ್ದನ್ನು ನಮ್ಮ ಶಾಸ್ತ್ರ ಹೇಳಿಕೊಡತ್ತೆ. ಹಾಗಿರುವಾಗ ನಾವು ಖುಷಿವಾಸಿ ಹೋಗೋದು, ಇಡೀ ಗಿಡ ಕಡಿಯುದು, ತಂದು ಇಲ್ಲಿ ಇಡೋದು. ಹಾಗಾದ್ರೆ ಏನ್ ಮಾಡ್ಬೇಕಿತ್ತು, ನೆಲ್ಲಿ ಗಿಡದ ಬುಡದಲ್ಲಿ ಧಾತ್ರಿ ಹವನ ಇತ್ಯಾದಿಗಳನ್ನೆಲ್ಲ ಮಾಡಿ ಅಲ್ಲಿ ತುಳಸಿ ಆರಾಧನೆಗಳನ್ನೆಲ್ಲ ಮಾಡ್ಬೇಕು. ಇದನ್ನು ಈಗ ಹೇಳಿದ್ರೆ ಅದೆಲ್ಲ ನೀವು ಹೋಯ್ತು, ಇದಂತ ಔಟ್ಡೇಟೆಡ್ ಅಂತ ಹೇಳ್ತಾರೆ ಈಗೆಲ್ಲ ನಾವು ಹೇಳಿದ್ರೆ. ಹಾಗೆಯೇ ಕೃಷ್ಣ ಏನು ಮಾಡಿದ, ಇಂದ್ರನ ಪೂಜೆ ಮಾಡುವುದಕ್ಕೂ ಗೋವರ್ಧನ ಪೂಜೆ ಮಾಡುವುದಕ್ಕಿರುವ ವ್ಯತ್ಯಾಸಗಳನ್ನು ತಿಳಿಸಿಕೊಟ್ಟ. ಇವರು ಹೇಳ್ತಾರೆ, ನಾವೆಲ್ಲ ಹೌದು ವೃದ್ಧರು ಹೌದು, ಆದ್ರೆ ಜ್ಞಾನದಲ್ಲಿ ಕೃಷ್ಣ ನೀನೆ. ಆದ್ದರಿಂದ ನೀನು ಹೇಳಿದ ಈ ವಿಚಾರಗಳನ್ನು ನಾವೆಲ್ಲ ಒಪ್ಪಿಕೊಳ್ತಾ ಇದ್ದೇವೆ. ಹಾಗಾಗಿ ಇದನ್ನು ಅಭಿವೃದ್ಧಿ ಮಾಡಿಕೊಳ್ತೇವೆ. ಖಂಡಿತ ನಮ್ಮ ಬುದ್ಧಿಯನ್ನು ನೀನು ಸರಿ ಮಾಡಿದ್ದಿ ಕೃಷ್ಣ. ನೋಡಿ, ಇದು ಒಪ್ಪಿಕೊಳ್ಳುವ ಬುದ್ಧಿ ಉಂಟು. ಅದನ್ನೇ ಹೇಳಿದ್ರು, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಮಕ್ಕಳು ಹೇಳಿದ್ರೆ ಅದು ಕರೆಕ್ಟ್ ಅಂತಾದ್ರೆ ಸ್ವೀಕಾರ ಮಾಡ್ಬೇಕು. ಶುಕಾದಪಿ, ಗಿಳಿ ಇರ್ಬಹುದು, ಶುಕಾಚಾರ್ಯರು ಇರಬಹುದು, ಎರಡೂ ಆಗುದು. ಅವ್ರು ಹೇಳಿದ್ದನ್ನು ನಾವು ಸರಿ ಅಂತ ನಾವು ಸ್ವೀಕಾರ ಮಾಡಬೇಕು. ಇವರು ಹೇಳ್ತಾ ಇದ್ದಾರೆ, ಗೋಕುಲದ ಅಭಿವೃದ್ಧಿಗೋಸ್ಕರ ನಾವು ಏನು ಮಾಡ್ತೇವೆ, ನಿನ್ನೆಲ್ಲ ಮಾತನ್ನು ಕೇಳಿದ್ದೇವೆ, ನಮಗೆ ಬಹಳ ಸಂತೋಷ ಆಗಿದೆ. ತ್ವಂ ಗತಿಸ್ತ್ವಂ ರತಿಶ್ಚೈವ ತ್ವಂ ವೇತ್ಥ ತ್ವಂ ಪರಾಯಣಂ ಭಯೇಶ್ವಭಯದೆಸ್ತ್ವಂ ನಷ್ಟ್ವಂ ಚೈವ ಸುಹೃದಾಂ ಸುಹೃತ್. ಆದ್ದರಿಂದ ಕೃಷ್ಣ ನೀನೇ ನಮಗೆ ಗತಿ. ನೋಡಿ, ಆ ಗೋಪಾಲಕರು ಅಷ್ಟೆಲ್ಲ ಇದ್ದಾರೆ, ಎಲ್ಲ ಹೌದು, ಅವನ ಹತ್ರ ಪ್ರೀತಿ ಉಂಟು, ಗೌರವ ಉಂಟು, ಜೊತೆಗೆ ಕೃಷ್ಣನೇ ದೇವರು ಎನ್ನುವವರೆಗೆ ಅವರವನನ್ನು ಆರಾಧಿಸ್ತಾ ಇದ್ದಾರೆ. ಹಾಗಾಗಿ ಕೃಷ್ಣ ಅವರಿಗೆಲ್ಲ ಅನುಗ್ರಹ ಮಾಡ್ತಾ ಇದ್ದಾನೆ. ಹಾಗಾಗಿ ಹೇಳ್ತಾ ಇದ್ದಾರೆ, ತ್ವಂ ಗತಿ, ನೀನೇ ನಮಗೆ ಗತಿಯಪ್ಪ, ನೀನೇ ನಮಗೆ ಸಂತೋಷವನ್ನು ಉಂಟು ಮಾಡುವವ. ಹಾಗಾಗಿ ಕೃಷ್ಣ ಇದ್ದಾಗ ಒಂದೊಂದು ಲೀಲೆಗಳನ್ನೆಲ್ಲ ಮಾಡಿ ನಮಗೆ ಆನಂದವನ್ನು ಕೊಡ್ತಾ ಇದ್ದಾನೆ. ಇಲ್ಲದ್ರೆ ಕೃಷ್ಣನಿಗೆ ಅವರನ್ನೆಲ್ಲ ಕೊಲ್ಲಿಕ್ಕೇನು ಕಷ್ಟ ಇಲ್ಲ. ಅವನೇ ಸಂಕಲ್ಪ ಮಾಡಿದ್ರೆ ಇದು ಸತ್ತೇ ಹೋಗ್ಲಿ ಹಾವು ಅಂತ ಹೇಳಿದ್ರೆ ಅಲ್ಲಿಗೆ ಸತ್ತು ಹೋಗ್ತಾ ಇತ್ತು. ಆದ್ರೆ ಹಾಗೆ ಮಾಡ್ಲಿಲ್ಲ ಅವ. ಅದಕ್ಕೆಲ್ಲ ಎಷ್ಟು ಚಂದದ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಹೋಗಿ ಹಾವುಗಳ ಮೇಲೆ ಹಾರಿ ಅದರ ತಲೆಯಲ್ಲಿ ಕುಣಿದು ಹೀಗೆ ತಾನೆಲ್ಲವನ್ನು ಕೂಡ ಮಾಡುವಾಗ್ಲೂ 4 ಜನರಿಗೆ ಅದು ಖುಷಿ ಕೊಡಬೇಕು, ಸಂತೋಷವನ್ನು ಕೊಡುವ ದೃಷ್ಟಿಯಿಂದ ತಾನು ಮಾಡಿದ್ದಾನೆ. ಇಲ್ಲದಿದ್ರೆ ಅವನ ತಲೆ ಮೇಲೆ ತೈ ಕುಣಿಬಹುದಲ್ಲ. ಒಳ್ಳೆ ನರ್ತನ ಮಾಡಿದ್ದಾನೆ ಅವ. ನಮಗೆ ಒಳ್ಳೆ ಸ್ಟೇಜ್ ಮಾಡಿ ಇಟ್ಟು ಕೊಟ್ಟರು, ಅದು ಸ್ಟೇಜ್ ದೊಡ್ಡದಾಯ್ತು ಚಿಕ್ಕದಾಯ್ತು, ಕುಣಿಲಿಕ್ಕೆ ಬಾರದವ ಅಂಕಂದು ಇದು ರಂಗಸ್ಥಳ ಡೊಂಕು ಅಂತ ಹೇಳಿದ ಹಾಗೆ. ಇವನು ಹಾಗಲ್ಲ, ಇವನಿಗೆ ಸಿಕ್ಕಿದ ರಂಗಸ್ಥಳ ಯಾವುದು, 5 ಹೆಡೆಯ ಹಾವು. ಹಾವು ಬಂದ್ರೇನೆ ನಾವು ಇಲ್ಲಿ ಕುಣಿಯುವುದು. ಅವ ಹಾವಿನ ಹೆಡೆಯ ಮೇಲೆ ಕುಣಿದ, ಅದು ನುಣುಪಾಗಿರತ್ತೆ. ಮತ್ತೆ ಇದ್ದದ್ದು ನೀರಿನಲ್ಲಿ, ಹಿಡ್ಕೊಳ್ಳಿಕ್ಕೆ ಗ್ರಿಪ್ ಏನಿಲ್ಲ. ಅದಕ್ಕೆ ಹಾವಿನ ಬಾಲವನ್ನು ಹಿಡ್ಕೊಂಡು ತಾನು ಕುಣಿದಾಡಿದ್ದಾನೆ. ಹಾಗಾಗಿ ಒಳ್ಳೆ ನರ್ತನವೆಲ್ಲ ಮಾಡಿದವ. ಹಾಗಾಗಿ ಯಾಕೆ ಮಾಡಬೇಕಾಯಿತು, ಈ ಗೋಪಾಲಕರಿಗೆ ಗೋವನ್ನು ಮೇಯಿಸುವಂತಹ ಈ ಗೋಪ ಜನರಿಗೆ ಆನಂದವನ್ನು ಉಂಟು ಮಾಡುವುದಕ್ಕೋಸ್ಕರ. ಹಾಗಾಗಿ ಅವರು ಹೇಳ್ತಾ ಇದ್ದಾರೆ, ನೀನು ನಮಗೆ ಸಂತೋಷವನ್ನು ಉಂಟು ಮಾಡುವವ, ನೀನೇ ನಮಗೆ ಜ್ಞಾನಿ. ನೀನು ಹೇಳಿದ ಹೊಸ ಒಂದು ರೀತಿಯಾದ ಆಲೋಚನೆಗಳು, ಯಾರು ಆರಾಧನೆ ಮಾಡಬೇಕು, ಹೇಗೆ ಆರಾಧನೆ ಮಾಡಬೇಕು, ಯಾರು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತೆಲ್ಲ ಹೇಳಿಕೊಟ್ಟಿದ್ಯಲ್ಲ. ಆದ್ದರಿಂದ ನೀನೇ ನಮಗೆ ಮುಖ್ಯ ಆಶ್ರಯನಾದವ. ಆದ್ದರಿಂದ ಭಯಪಡುವಂತಹ ನಮ್ಮ ಸಮುದಾಯಕ್ಕೆ ನೀನು ಅಭಯದಾನವನ್ನು ಕೊಟ್ಟವ ಕೃಷ್ಣ. ಆದ್ದರಿಂದ ನಿನ್ನ ಸ್ನೇಹ ಭಾವವನ್ನು ಹೊಂದಿದ ನಾವೆಲ್ಲರೂ ಕೂಡ ಒಳ್ಳೆಯ ಗೆಳೆಯರಾಗಿದ್ದರಿಂದ ನಾವೇ ಧನ್ಯರು ಅಂತ ಹೇಳ್ತಾ ಇದ್ದಾರೆ. ತ್ವತ್ಕೃತೆ ಕೃಷ್ಣ ಘೋಷೋಯಂ ಕ್ಷೇಮಿ ಮುದಿತ ಗೋಕುಲ
ಕೃತ್ಸ್ನೋ ಭವತಿ ಶಾಂತಾರಿರ್ ಯಥಾ ಸ್ವರ್ಗ ಗತಿಸ್ತಥಾ. ಕೃಷ್ಣ, ನಿನ್ನಿಂದಾಗಿ ಗೊಲ್ಲರ ಹಟ್ಟಿ ಉಂಟಲ್ಲ, ಇದು ಒಳ್ಳೆ ಸುಸ್ಥಿತಿಯಾಗಿ ನಡೀತಾ ಉಂಟು. ಹೌದಲ್ವಾ? ತೃಣಕಾಸುರ ಬಂದಿದ್ದಾನೆ, ಧೇನುಕಾಸುರ ಬಂದಿದ್ದಾನೆ, ಶಕಟಾಸುರ ಬಂದಿದ್ದಾನೆ, ಪೂತನೆ ಬಂದಿದ್ದಾಳೆ. ಎಲ್ಲರನ್ನು ತಾನು ಮರ್ದನ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿದವ. ಆದ್ದರಿಂದ ಘೋಷ ಅಂದ್ರೆ ಹಳ್ಳಿ ಅಂತ ಅರ್ಥ. ಹಾಗಾದ್ರೆ ನಮ್ಮ ಈ ಏನೊಂದು ಹಳ್ಳಿ ಉಂಟಲ್ಲ, ಇದು ಕ್ಷೇಮವಾಗಿ ನಡೀತಾ ಉಂಟು. ಸಮಗ್ರ ಗೋಕುಲವು ಕೂಡ ಸಂತೋಷದಿಂದ, ಮುದಿತ ಗೋಕುಲ ಸಂತೋಷದಿಂದ ಉಂಟು. ಆದ್ದರಿಂದ ನೀವು ನಮಗೆ ಎಲ್ಲ ಶತ್ರುಭಾವ ಎಲ್ಲ ಹೋಗಿ ನೀನು ಸ್ನೇಹ ಭಾವದಿಂದ ಜೀವನ ಹೇಗೆ ಮಾಡುವಂಥದ್ದು ಅಂತ ತೋರಿಸಿಕೊಟ್ಟಿದ್ಯಪ್ಪ. ಕೃತ್ಸ್ನೋ ಭವತಿ ಶಾಂತಃ ಶಾಂತಾರಿ, ನೀನು ಒಳ್ಳೆ ಶಾಂತಿಯನ್ನು ನಮಗೆ ಉಂಟು ಮಾಡಿದ್ಯಲ್ಲಿ. ಹೇಗೆ ಕೇಳಿದರೆ ಸ್ವರ್ಗಗತಿ, ನಮಗೆ ಇನ್ನೊಂದು ಸ್ವರ್ಗ ಬೇಡ, ಇದೇ ಸ್ವರ್ಗ ನಮಗೆ. ಕೃಷ್ಣ ನೀನಿದ್ದದ್ದೇ ಸ್ವರ್ಗ ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗಗತಿ, ಸ್ವರ್ಗದಲ್ಲಿರುವವರಿಗೆ ಹೇಗೋ ಹಾಗೆ ಕೃಷ್ಣ ನೀನು ನಮಗಿದ್ದು ನೀನು ಅನುಗ್ರಹ ಮಾಡಿದೆ. ಹಾಗಾಗಿ ಗೋಕುಲ, ಅದನ್ನು ಗೋಲೋಕ ಅಂತ ಕರೀತಾರೆ. ಆ ರೀತಿಯಾಗಿ ನೀನು ರಕ್ಷಣೆ ಮಾಡ್ತಾ ಇದ್ಯಪ್ಪ. ಜನ್ಮ ಪ್ರಭೃತಿ ಕರ್ಮಿ ವೈರಸುರಂ ಭುವಿ ಬೋಧವ್ಯಾಚಾಭಿಮಾನಾಚ್ಚ ವಿಸ್ಮಿತಾನಿ ಮನಾಂಸಿನಃ. ನೀನು ಅವತಾರ ಜನ್ಮ ಪ್ರಭೃತಿ, ಇವತ್ತು ನಿನ್ನೆಲ್ಲ ನೀನು ಹುಟ್ಟಿದಲ್ಲಿಂದ ಯಾವಾಗ ನೀನು ಅವತಾರ ಮಾಡಿದ್ಯಲ್ಲ, ಆವಾಗ ನೀನು ಯಾವ ಸಾಮಾನ್ಯ ದೇವತೆಗಳಿಗೂ ಮಾಡ್ಲಿಕ್ಕಾಗದ ಕೆಲಸವನ್ನು ಮಾಡಿಸಿ ಆ ಸತ್ಕರ್ಮಗಳಿಂದಾಗಿ ನಮಗೆ ಆನಂದವನ್ನು ಉಂಟು ಮಾಡಿದ್ಯಪ್ಪ. ಒಂದೊಂದು ಸಮಸ್ಯೆ ಬರುವಾಗ ತುಂಬಾ ಟೆನ್ಷನ್ ಆಗತ್ತೆ, ನೋವಾಗತ್ತೆ. ಆದರೆ ಬಂದು ಹೋದ ನಂತರ ಆ ಘಟನೆಗಳನ್ನು ಅವ ಬಂದದ್ದು ಹೇಗೆ ಮಾರ, ಆಗ ಇವು ಹೇಗೆ ಮಾಡ ನೋಡಿ, ಅದನ್ನು ಹೇಳಿ ಹೇಳಿ ಆನಂದಿಸ್ತೇವೆ. ಆ ಘಟನೆ ಆಗುವಾಗ ತುಂಬಾ ಟೆನ್ಷನ್ ಆಗತ್ತೆ. ಆದ್ರೆ ಆ ಘಟನೆ ನಡೆದ ನಂತರ ಸುಖಾಂತಿ ಆದಾಗ ಆ ಘಟನೆಗಳನ್ನು ಮೆಲುಕು ಹಾಕ್ತೇವೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಭೂಲೋಕದಲ್ಲಿ ಸತ್ಕರ್ಮಗಳನ್ನು ನೀನು ಮಾಡಿಸಿಕೊಡಿದ್ಯಪ್ಪ. ಆದ್ದರಿಂದ ನಾವು ಏನು ತಿಳಿದುಕೊಳ್ಬೇಕು ನಿನ್ನಿಂದ, ಅದೆಲ್ಲ ಸತ್ಯ ಸಂಗತಿಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಬೋಧವ್ಯಾಚ್ಚ ಅಭಿಮಾನಾಚ್ಚ, ಹಾಗೆ ತಿಳಿದುಕೊಂಡಿದ್ದೇವೆ. ನಿನ್ನ ಮೇಲೆ ನನಗೆ ಅಭಿಮಾನವೂ ಉಂಟು. ಮಾತ್ರ ಅಲ್ಲ, ವಿಸ್ಮಿತಾನಿ ಮನಾಂಸಿನಃ, ನಾವೆಲ್ಲ ಆಶ್ಚರ್ಯವನ್ನು ಪಡಿತಾ ಇದ್ದೇವೆ. ಇದೆಲ್ಲ ನಡಿಲಿಕ್ಕೆ ಸಾಧ್ಯವಾ? ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನೀನು ಅಚ್ಚಳಿದು ಕೂತ್ಕೊಂಡಿದ್ಯಪ್ಪ. ನೀನು ದೇವ್ರೇ ಎನ್ನುವಂತ ಭಾವ ನಮ್ಮ ಹತ್ರ ಇದೆ. ಬಲೇನ ಚ ಪರಾರ್ಧ್ಯೇನ ಯಶಸ ವಿಕ್ರಮೇಣ ಚ ಉತ್ತಮಸ್ತ್ವಂಚ ಮರ್ತ್ಯೇಷು ದೇವೇಶ್ವಿವ ಪುರಂದರಃ. ಆದ್ದರಿಂದ ಹೇಳ್ತಾ ಇದ್ದಾರೆ, ಮರ್ತ್ಯಲೋಕದಲ್ಲಿ ದೇವತೆಗಳಿಗೆ ಹೇಗೆ ಪುರಂದರ, ಹೇಗೆ ಇಂದ್ರನು ಸರ್ವೋತ್ತಮ ಅಂತ ತಿಳ್ಕೊಂಡಿದ್ದಾರೆ ಅವರೆಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಂದ್ರನನ್ನೇ ಪೂಜೆ ಮಾಡೋದು. ಇಂದ್ರ ಶ್ರೇಷ್ಠ ನಿದ್ರವೇಣ ನಿದೇಹಿ, ಸಂಪತ್ತನ್ನು ಕೊಡು, ಅದು ಇದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಆದರೆ ನಾವು ಹೇಳ್ತೇವೆ, ಶ್ರೇಷ್ಠವಾದ ಬಲ, ಕೀರ್ತಿ, ಪರಾಕ್ರಮದಿಂದ ನಮಗೆ ಯಾರು ಇಂದ್ರ, ನೀನೇ ಇಂದ್ರ. ನೋಡಿ, ನಾವು ಅಷ್ಟೇ, ಇಂದ್ರ ಹೇಳಿದ ಕೂಡಲೇ ನಮ್ಮ ತಲೆಗೆ ಬರುವಂಥದ್ದು ಈ ದೇವಾದಿ ದೇವತೆ ಇದ್ದಾನಲ್ಲ ದೇವೇಂದ್ರ, ಅವನೇ ನೆನಪು ಬರುತ್ತೆ. ಆದರೆ ನಿಜವಾಗಿ ಇಂದ್ರ ಯಾರು? ಇದೇ ಪರಮೇಶ್ವರ್ಯ ಅಂತ, ಅವನಿಗೆ ಆ ಇಂದ್ರ ಪದವಿಯನ್ನು ಕೊಟ್ಟವನೇ ಭಗವಂತ. ಹಾಗಾಗಿ ಇಂದ್ರ ಅಂತ ಹೇಳಿದ್ರೆ ವೇದದಲ್ಲಿ ಅತ್ಯಧಿಕವಾದ ಮಂತ್ರಗಳಿರುವುದೇ ಇಂದ್ರನನ್ನು ಸ್ತೋತ್ರ ಮಾಡುವಂತ. ಅದು ಯಾರು ಅದು ಇಂದ್ರ ಹೇಳಿದ್ರೆ ನಾವು ದೇವೇಂದ್ರನನ್ನು ಹೇಳ್ತೇವೆ. ನಿಜವಾಗಿ ಯಾರು ಇಂದ್ರ? ಭಗವಂತನೇ, ವಿಷ್ಣುವೇ ಇಂದ್ರ. ಹಾಗಾಗಿ ಇವರು ಹೇಳ್ತಾರೆ, ಆದ್ದರಿಂದ ಇವರೆಲ್ಲ ಏನು ಈ ದೇವೇಂದ್ರ ಹೇಳ್ತಾರಲ್ಲ ಅದಕ್ಕಿಂತ ಮಿಗಿಲಾದವ ನೀನೇ ಅಪ್ಪ. ಹಾಗಾಗಿ ಕೃಷ್ಣನನ್ನು ಹೇಳ್ತಾ ಇದ್ದಾರೆ. ಗೋವರ್ಧನ ವನ್ನು ಎತ್ತುವ ಮೊದಲೇ ಇವರ ಜ್ಞಾನ ಎಷ್ಟಿತ್ತು ಅಂತ ಆಲೋಚನೆ ಮಾಡಿ. ಇವನು ಒಂದಷ್ಟು ತಿದ್ದಿದ್ದಾನೆ, ತಾನೆಲ್ಲ ತನ್ನ ಸಾಮರ್ಥ್ಯವನ್ನು ಪ್ರಕಟ ಮಾಡಿ ತೋರಿಸಿದ್ದಾನೆ. ಹಾಗಾಗಿ ಇವರು ಈಗ ಹೇಳ್ತಾ ಇದ್ದಾರೆ, ಮುಂದೆ ಅಂತವರಿಗೆ ಕೃಷ್ಣಂ ತತಃ ಪ್ರಭೃತಿ ಗೋಪಗಣಾದಿಜಾನ ನಾರಾಯಣ ಮಿತಿ ಅಂತ ಗೋವರ್ಧನ ಬೆಟ್ಟವನ್ನು ಎತ್ತಿದ ನಂತರ ಇವರು ಭಗವಂತ ನಮ್ಮನ್ನು ರಕ್ಷಣೆ ಮಾಡುವಂತೆ ಇನ್ನಷ್ಟು ಪ್ರೀತಿ ಬರುತ್ತೆ. ಯಾವಾಗಲೂ ಹೇಗೆ ಕೇಳಿದ್ರೆ, ನಿಮಗೆ ಸ್ವಲ್ಪ ಆದ್ರೂ ಭಗವಂತನ ಬಗ್ಗೆ ಪ್ರೀತಿ ಇದ್ದಾಗ, ಆಗ ಅವನ ಎಲ್ಲ ಚರಿತ್ರೆಯನ್ನು ಹೇಳಿದಾಗ ನಿಮಗೆ ಅವನ ಮೇಲೆ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ನಿಮಗೆ ಬೇಸಿಕಲಿ ಅದು ಇಲ್ಲ ಅಂತಾದ್ರೆ, ಬೇಸೆ ಇಲ್ಲ ಅಂತಾದ್ರೆ ನೀವು ಎಷ್ಟೇ ಹೇಳಿ ಅದೆಲ್ಲ ದೊಡ್ಡದು, ನಿಮ್ದು ಕಟ್ಟುಕತೆ, ನಿಮ್ಮ ಕಟ್ಟುಕತೆ ಅಂತ ಹೀಗೆ ಹೇಳ. ನೀವು ನಾಸ್ತಿಕನ ಮುಂದೆ ಹೋಗಿ ಹೇಳಿ, ಅವನು ನಾಸ್ತಿಕನಾದ್ರೆ ಹೇಳಿದ್ರೆ ಏನು ಹೇಳಿದ್ರು ಕೂಡ ಅಯ್ಯ ಅದೆಂಥದ್ದು ದೊಡ್ಡ ಸಂಗತಿ ಅಂತ ಹೇಳ್ತಾನೆ. ಎಲ್ಲದು ಹಾಗೆ. ಅದೆಲ್ಲ ನೀವು ಸುಮ್ಮನೆ ಬರೆಯುವುದು ಪುಸ್ತಕದಲ್ಲಿ. ಈಗ ನಾವು ಹೇಳ್ತೇವೆ, ಎಲ್ಲಿ ಹೋಗುವಾಗ ಯಾರೇ ಆಕ್ಸಿಡೆಂಟ್ ಆಯ್ತು, ರಕ್ತ ಹೋಯ್ತು, ಒಂದು ಕೊಡಪಾನ ರಕ್ತ ಹೋಯ್ತು ಹೇಳ್ತಾರೆ. ಏನು ಒಂದು ಕೊಡಪಾನ ರಕ್ತ ಹೋದ್ರೆ ಉಳಿತಾನ? ಒಂದು ಕೊಡಪಾನ ರಕ್ತ ಎಲ್ಲಿ ಒಂದು ಲೋಟ ಹೋಗಿದಷ್ಟೇ. ನೀವು ಹೇಳುವಾಗ ಅದನ್ನು ದೊಡ್ಡ ಸಂಗತಿ ಮಾಡಿ ಹೇಳ್ತೀರಿ. ನೀವು ಹಾಗೆ ಹೇಳ್ತೀರಿ ಅಂತ ಏನೇ ನೀವು ಕಥೆ ಹೇಳಿ ಅದಕ್ಕೆಲ್ಲ ಕೌಂಟರ್ ಕೊಡ್ತಾರೆ. ಹಾಗಾದ್ರೆ ಯಾವಾಗ ಕೊಡೋದಿಲ್ಲ ಅವನಿಗೆ ಮೊದಲು ಭಕ್ತಿ ಇರಬೇಕು. ಈ ಗೋಪಾಲಕರಿಗೆ ಕೃಷ್ಣನ ಸಹವಾಸದಿಂದ ಮೊದಲೇ ಪ್ರೀತಿ, ಅಭಿಮಾನ, ಭಕ್ತಿ ಇದೆ. ಹಾಗಾಗಿ ಆಮೇಲೆ ಇವ ಬೆಟ್ಟವನ್ನು ಎತ್ತಿದ ಹೇಳಿದ್ರೆ ಖಂಡಿತ ಈತ ದೇವರು ಅಂತೇಳಿ ಮತ್ತೆ ಒಂದಷ್ಟು ಅವರು ಅವನನ್ನು ಆರಾಧನೆ ಮಾಡ್ತಾರೆ. ನಿಜವಾಗಿ ಗೋಪಾಲಕರೇ ಧನ್ಯರು ಅಂತ ಹೇಳ್ತಾರೆ.
ಕಾಂತ್ಯ ಲಕ್ಷ್ಮಿಯ ಪ್ರಸಾದೇನ ವದನೇನ ಸ್ಮಿತೇನ ಚ ಉತ್ತಮಸ್ತ್ವಂಚ ಮರ್ತ್ಯೇಷು ದೇವೇಷ್ವಿವ ನಿಶಾಕರಃ. ಮರ್ತ್ಯ ಲೋಕದಲ್ಲಿ ನೀನು ಬಹಳವಾಗಿ ಶೋಭಿಸ್ತಾ ಇದ್ದಿ ಕೃಷ್ಣ ಅಂತ ನೋಡಿ. ಅವರೆಲ್ಲ ಗೋಪವೃದ್ಧರು, ನಂದಗೋಪ, ಗೋಪಾಲಕರು, ಅಮ್ಮ ಎಲ್ಲ ಇದ್ದಾರೆ, ಬಂಧುಗಳು. ಹಾಗಾಗಿ ಅವರೆಲ್ಲ ಹೇಳ್ತಾರೆ, ಕೃಷ್ಣ ನೀನು ಯಾವುದರಿಂದ ಕಡಿಮೆ ಇದೆಯಪ್ಪ? ಕಾಂತಿಯ ಲಕ್ಷ್ಮಿಯ ಪ್ರಸಾದೇನ, ನಿನ್ನ ಮೈ ಕಾಂತಿ ಉಂಟಲ್ಲ ಅದು ಒಂದು ಬಹಳ ಚಂದ. ನಮಗೆ ಕಪ್ಪು 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 ಅಂತ ಬರುತ್ತೆ, ಏನಿದು ನೀಲಮೇಘಶ್ಯಾಮ, ಅದೊಂದು ಚಂದವ ಅಂತ ಹೇಳ್ತೀರಿ. ಅದು ಚಂದ ಅಲ್ಲದಿದ್ರೆ ನಿಮ್ಮ ಕೂದಲಿಗೆ ಯಾಕೆ ಬಣ್ಣ ಹಾಕೋದು? ನೀವು ಬೆಳ್ಳಗೆ ಇರಬಹುದಲ್ಲ. ಹಾಗಾದ್ರೆ ಕೆಲವು ಸಲ ಕಪ್ಪು ಚಂದವೇ, ಕೆಲವು ಸಲ ಬಿಳಿಯೋ ಚಂದವೇ. ಹಾಗಾದ್ರೆ ಸ್ಕಿನ್ ಬಿಳಿ ಇದ್ರೆ ಚಂದ ಹೇಳ್ತೀರಿ. ಆದ್ರೆ ನಿಜವಾಗಿ ಇಲ್ಲಿ ಏನು ಕೇಳಿದ್ರೆ ಕೇವಲ ವರ್ಣ ಅಲ್ಲ, ಆರ ಅಂತ ಕರೀತಾರೆ, ಪ್ರಭಾವಲಯ. ಕೆಂಪು ಇದ್ರೆ ಅದು ರಜೋಗುಣದಿಂದ ಕೂಡಿದ್ದು, ಕಪ್ಪು ಏನು ಪ್ರಭಾವಲಯ ಬಂದ್ರೆ ಅದು ಬಹಳ ಪರಮಸಾತ್ವಿಕ ಅಂತ ಅರ್ಥ. ಆ ರೀತಿ ದೇವರಿಗೆ ಬಿಟ್ಟು ಬೇರೆಯವರಿಗೆ ಇಂತಹ ಒಂದು ಪ್ರಭಾವಲಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಕಾಂತಿ ನೋಡುವಾಗ ನೀಲಮೇಘ ಶ್ಯಾಮದ ಹಾಗೆ ಕಾಣುತ್ತೆ ಅಂತ ಅರ್ಥ. ಹಾಗಾಗಿ ಅಂತಹ ಪರಮಸಾತ್ವಿಕ ಈತ. ಹಾಗಾಗಿ ಇವರು ಹೇಳ್ತಾರೆ, ನಿನ್ನ ಮೈಯ ಕಾಂತಿ ಸೊಬಗು, ನಿನ್ನ ಕಟಾಕ್ಷ, ಕಣ್ಣು ನೇರವಾಗಿ ನೋಡುವುದಕ್ಕೂ ಒಂದು ವಾರೆ ನೋಟೆ ನೋಡುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಹೇಳಿ ಲಕ್ಷ್ಮಿಯ ಪ್ರಸಾದೇನ ವದನೇನ ಸ್ಮಿತೇನ ಚ. ಇನ್ನು ಅನುಗ್ರಹದಿಂದ ಪ್ರೀತಿಯಿಂದ ನೋಡುದು, ಕಣ್ಣು ಗುರುಗಾಯಿಸಿ ನೋಡುದು ಬೇರೆ, ಪ್ರೀತಿಯಿಂದ ನೋಡುದು ಬೇರೆ, ಒಂದು ಸೈಡಿಂದ ನೋಡುದು ಬೇರೆ. ಇದೆಲ್ಲ ಭ್ರೂ ವಿಕ್ಷೇಪಗಳನ್ನೆಲ್ಲ ಕೃಷ್ಣ ಗೋಪಾಲಕರ ಜೊತೆಗೆ ನಾಡಿದ್ದಾನೆ. ಏನೋ ಇಲ್ಲ ರಕ್ಕಸರೆಲ್ಲ ಬರುವಾಗ ಬೇಡ ಅವರು ಹೀಗೆ ಅದು ಮಾಡುವ ಇದು ಮಾಡುವ ಎಲ್ಲವೂ ಕೂಡ ಇವರಿಗೆ ಭಾರಿ ಖುಷಿ ಕೃಷ್ಣನ ಒಟ್ಟಿಗೆ ಆಟ ಆಡುದು ಅಂತ ಹೇಳಿದ್ರೆ. ಹಾಗಾಗಿ ಹೇಳ್ತಾರೆ, ನಿನ್ನ ಅನುಗ್ರಹದ ಮುಖದಿಂದ ಬರುವಂತ ಯಾವ ಅಮೃತ ವಚನಗಳು ಉಂಟಲ್ಲ ಅದು ಬಹಳ ನಮಗೆ ಮರಿಲಿಕ್ಕೆ ಸಾಧ್ಯ ಇಲ್ಲಂತದ್ದು. ಸ್ಮಿತೇನ ಚ, ಮಂದಹಾಸ, ನಗುವಾಗ ಹಾಗೆ ಸುಮಾರು ನಗು ಉಂಟು. ಇದು ಹೇಗೆ ಸ್ಮಿತ ಅಂದ್ರೆ ಸ್ವಲ್ಪ ಹೌದೋ ಅಲ್ವೋ ಅಂತ ತುಟಿಯ ಒಳಗಿನಿಂದ ಹಲ್ಲು ಕಾಣಿಸ್ತಾ ಉಂಟು. ಅದರಿಂದ ನಮಗೆ ಹೇಗೆ ಕೊಳಿದ್ರೆ ಮರ್ತ್ಯ ಲೋಕದಲ್ಲಿ ಚಂದ್ರ ಹೇಗೋ ಹಾಗೆ, ಆಕಾಶ ನೋಡಿ ನೀಲ ಮೋಡಗಳೆಲ್ಲ ಇರ್ತದೆ, ಮಧ್ಯದಲ್ಲಿ ಚಂದ್ರ ಕಾಣ್ತಾನೆ, ಎಷ್ಟು ಚಂದ. ಅದೇ ರೀತಿಯಾಗಿ ಕೃಷ್ಣ ನೀನು ಬಹಳ ಚಂದ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ವೇಷೇಣ ವಪುಷಾ ಚೈವ ಬಾಲ್ಯೇನ ಚರಿತೇನ ಚ ಸ್ಯಾತ್ತೇ ವಜ್ರಧರಸ್ತುಲ್ಯೋ ನತು ಕಶ್ಚನ ಮಾನುಷಃ. ನಿನ್ನ ಸುಂದರವಾದ ವೇಷ, ಅದಕ್ಕೆ ಒಪ್ಪುವಂತಹ ವೇಷಧಾರಣೆಯನ್ನು ಮಾಡ್ತಾನೆ. ಡ್ರೆಸ್ ಇದು ಅಂತ ಹೇಳ್ತೇವರಲ್ಲ, ಡ್ರೆಸ್ ಕೋಡ್ ಬಹಳ ಚಂದ ಆಗಿರ್ಬೇಕದು. ವಸ್ತ್ರೇಣ ವಪುಷಾವಾಚ ವಿದ್ಯೆಯ ವಿನಯನ ಚ. ಯಾರಾದರೂ ಬರುವಾಗ ಮೊದಲು ಗಮನಿಸುವುದು ಯಾವುದು? ವಸ್ತ್ರವನ್ನೇ. ಅವನದು ಡ್ರೆಸ್ ಕೋಡ್ ಚಂದ ಇದ್ರೆ ಇದು ಆಗಬಹುದು, ಇವು ಆಗಬಹುದು ಅಂತ ಮೊದಲು, ಆಮೇಲೆ ಗೊತ್ತುವಂಥದ್ದು ಅವನ ಹತ್ರ ಏನುಂಟು ಏನಿಲ್ಲ ಎನ್ನುವಂಥದ್ದು. ಹಾಗಾಗಿ ನಿನ್ನ ಸುಂದರವಾದ ವೇಷ, ಮಾಟವಾದ ದೇಹವು ಹಾಗೆ, ದೇಹದಾರಡಿತಗಳು ಚಂದ. ವಪುಷ ಅಂತ ಹೇಳ್ತೇವೆ ನೋಡಿ, ದೇಹ ಸರಿ ಇರಬೇಕು. ಒಟ್ಟು ಏನೇನೋ ಒಂದಿದ್ದು ಅದನ್ನು ನೋಡ್ಲಿಕ್ಕೆ ಗಲೀಜಾಗಿದ್ರೆ ಪ್ರಯೋಜನ ಇಲ್ಲ. ಕೃಷ್ಣ ನೀನು ಹಾಗಲ್ಲ. ನಿನ್ನ ವಸ್ತ್ರ, ನಿನ್ನ ದೇಹ, ನಿನ್ನ ಬಾಲ್ಯದ ಚರಿತ್ರೆಗಳು, ಬಾಲ್ಯೇನ ಚರಿತೇನದು, ಒಂದೊಂದು ಮಾಡಿದ ಚಿಕ್ಕದಾಗಿರುವಾಗ ಮಾಡಿದ ಇನ್ನೊಂದೊಂದು ಲೂಟಿಗಳು, ಒಂದೊಂದು ರಕ್ಕಸರ ವಧೆಗಳು, ಎಂತಹ ಅನುಗ್ರಹ ಇತ್ಯಾದಿಗಳನ್ನೆಲ್ಲ ಮಾಡಿದ್ಯಪ್ಪ. ನಿನ್ನ ಪರಾಕ್ರಮ ಇದೆಲ್ಲ ನೋಡಿದ್ರೆ ವಜ್ರಧರ ಸ್ತುಲ್ಯ. ವಜ್ರಾಯುಧವನ್ನು ಹಿಡ್ಕೊಂಡವ ಯಾರು? ದೇವೇಂದ್ರ. ಅವನಿಗೆ ಸಮಾನನಾಗಿದ್ಯಪ್ಪ. ಮನುಷ್ಯ ಲೋಕದಲ್ಲೆಂದು ನಿನಗೆ ಸಮಾನನಾದವರು ಯಾರು? ಇದು ದೇವತೆಗಳಲ್ಲಿ ಹೇಗೆ ಇಂದ್ರನು ಅವನಿಗೆ ಸಮಾನನಾದವ ಅಂತ ನೋಡಿ, ಅಲ್ಲಿವರೆಗೆ ಅವರ ಚಿಂತನೆ ಬಂದಿದೆ. ಇನ್ನು ಅವನಿಗಿಂತಲೂ ಮಿಗಿಲಾಗಿ ಇರುವ ಚಿಂತನೆ ಮುಂದೆ ಬರುತ್ತೆ ಅವರಿಗೆ. ಗೋವರ್ಧನ ಬೆಟ್ಟವನ್ನು ಅಂದ್ರೆ ಇಂದ್ರನಿಗೆ ಪೂಜೆ ಮಾಡಬೇಕಾದ್ರೆ ಯಾವ ಒಂದು ರೀತಿ ಭಾವ ಇತ್ತು, ಅದಕ್ಕಿಂತ ಮಿಗಿಲಾದ ಭಾವ ಕೃಷ್ಣನಲ್ಲಿ ಹುಟ್ಟಿಕೊಂಡಿದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಯತ್ವಯ ಅಭಿಹಿತಂ ವಾಕ್ಯಂ ಗಿರಿಯಜ್ಞಂ ಪ್ರತಿಪ್ರಭೋ ಕಸ್ತ್ವಂ ಲಂಘಯಿತುಂ ಶಕ್ತೋ ವೇಲಾಮಿವ ಮಹೋದಧೇ. ಹೇಳ್ತಾರೆ ಕೃಷ್ಣ ನೀನು ಪ್ರಭೋ ಅಂತ ಹೇಳ್ತಾರೆ. ಪ್ರಭು ಅಂದ್ರೆ ಹೇಗೆ? ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಸಮರ್ಥ ಸ ಪ್ರಭು ಅಂತ. ಮಾಡ್ಲಿಕ್ಕೂ ಸಾಮರ್ಥ್ಯ ಇರ್ಬೇಕು, ಮಾಡದೆ ಇರ್ಲಿಕ್ಕೂ ಸಾಮರ್ಥ್ಯ ಇರ್ಬೇಕು, ಮಾಡಿದ್ದೇನು ವ್ಯತ್ಯಾಸ ಮಾಡ್ಲಿಕ್ಕೂ ಸಾಮರ್ಥ್ಯ ಇರ್ಬೇಕು. ಎಲ್ಲವೂ ಇದೆ ಕೃಷ್ಣನಿಗೆ. ಏನಿಲ್ಲ ಹೇಳಿ. ನೀವು ಹೇಳ್ಬೋದು, ಅಲ್ಲ ನನ್ನನ್ನು ಶ್ರೀಮಂತ ಮಾಡು, ನನ್ನನ್ನು ಇದು ಮಾಡು ಅದು ಮಾಡು ಅಂತ ನೀವು ಹೇಳ್ಬೋದು. ನೀವು ಹೇಳಿದ ಗುಳೆವ ಮಾಡೋದಿಲ್ಲ, ಅವನಿಗೆ ಮಾಡಬೇಕು ಕಂಡ್ರೆ ಮಾಡ್ತಾನೆವ. ಸುಧಾಮನನ್ನು ನೋಡಿ, ಕುಚೇಲ ಇದ್ದ, ಅವನನ್ನು ರಾತ್ರಿ ಬೆಳಗಾಗುವಾಗಲೂ ಸುಧಾಮ ಮಾಡಿದ್ನೋ ಇಲ್ಲ. ಹಾಗೆ ಅಂತೇಳಿ ಬೇಕಾದಷ್ಟು ಇದ್ದವರನ್ನು ರಾತ್ರಿಯಿಂದ ಬೆಳಗ್ಗೆವರೆಗೆ ಬೀದಿಯಲ್ಲಿಯೂ ನಿಲ್ಲಿಸಿದ್ದಾನೆ. ಹೀಗೆ ಎಲ್ಲ ಮಾಡ್ಲಿಕ್ಕೆ ಸಾಮರ್ಥ್ಯ ಉಳ್ಳವ ಕೃಷ್ಣ. ಹಾಗಾಗಿ ಇವರು ಹೇಳ್ತಾರೆ, ಗಿರಿಯಜ್ಞದ ಉದ್ದೇಶದಿಂದಾಗಿ ನೀನೇನೆಲ್ಲ ಮಾತುಗಳನ್ನೆಲ್ಲ ಹಾಡಿದ್ಯಲ್ಲ, ಅದನ್ನು ಯಾರಿಂದೂ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ರೀತಿ ಮಾತಾಡಿ, ಇವ ಪ್ರೀತಿ, ನನ್ನ ಹತ್ರ ಪ್ರೀತಿ ಇದ್ರೆ ಮಾಡ್ಬೇಕು, ನೀವು ಇಲ್ಲದಿದ್ರೆ ನಾನು ಗಲಾಕಾರವಾಗಿ ನಿಮ್ಮ ಹತ್ರ ಮಾಡಿಸ್ತೇನೆ ಅಂತ. ಅಂದ್ರೆ ಅದು
ಹೇರೋದು ಅಲ್ಲ, ಒಂದು ಪ್ರೀತಿಯ ಮಾತು. ಖಂಡಿತ ನೀವೆಲ್ಲ ಮಾಡ್ತೀರಿ ಅಂತ ಗೊತ್ತು, ಮಾಡಿದ್ರೆ ಎಲ್ಲಿ ಹೋಗ್ತಾರೆ, ನೀವು ಬರದಿದ್ರೆ ಎಲ್ಲಿ ಹೋಗ್ತಾರೆ, ನಾನ್ ಬಿಡ್ಬೇಕಲ್ಲ ಅಂತ ಹೇಳೋದು. ಹಾಗಾದ್ರೆ ಏನು, ಇವ್ರು ಹೇಳಿದ್ಕೊಳ್ಳೆ ನಾನು ಬರ್ಬೇಕಾ? ಅಲ್ಲ, ಮತ್ತೆ ಅದೊಂದು ಪ್ರೀತಿ, ನೀವು ಬರ್ಲೇಬೇಕು ಎನ್ನುವಂಥದ್ದನ್ನ ಆ ರೀತಿ ತೋರಿಸಿಕೊಟ್ಟಿದ್ದಾನೆ. ಅದಕ್ಕೆ ಇವರು ಕೂಡ ಹಾಗೆ ಹೇಳ್ತಾ ಇದ್ದಾರೆ, ನೀವು ಕಸ್ತ್ವಂ ಲಂಘಯಿತುಂ ಶಕ್ತ, ನಿನ್ನ ಮಾತು ಯಾರು ದಾಟ್ಲಿಕ್ಕೆ ಸಾಧ್ಯ? ಇಷ್ಟೇ ಹೇಳ್ತಾರೆ ಕೇಳಿದ್ರೆ, ದೊಡ್ಡ ಸಮುದ್ರ ಉಂಟು, ಆ ದೊಡ್ಡ ಸಮುದ್ರವನ್ನು ನೀನು ಮಾತ್ರ ದಾಟಿಸ್ಲಿಕ್ಕೆ ಸಾಮರ್ಥ್ಯವುಳ್ಳವ, ಬೇರೆ ಯಾರಿಂದೂ ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವೇಲಾಮಿವ ಮಹೋದಧೇಹೆ, ಉದಧಿ ಅಂದ್ರೆ ಸಮುದ್ರ, ಸಮುದ್ರದ ದಡವನ್ನು ದಾಟಬೇಕು ಕೇಳಿದ್ರೆ ನೀನೇ ನಮಗೆ ಬೇಕು. ಹಾಗಾಗಿ ದೊಡ್ಡ ಸಮುದ್ರದ ದಾಟವನ್ನು ಹೇಗೆ, ದಡವನ್ನು ನಿನ್ನಿಂದ ಹೊರತಾಗಿ ದಾಟಲಿಕ್ಕೆ ಸಾಧ್ಯ ಇಲ್ವೋ, ಇದು ವೇದದ ಅರ್ಥ. ಜಾತವೇದಸೇ ಸುನವಾಮ ಸೋಮ ಮರಾತಿ ಯಥೋ ನಿದಾಹಾತಿ ವೇದ ಸನಸ್ಪರ್ಶದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂದುರಿತಾತ್ಯಗ್ನಿ. ನಾವೇವ ಸಿಂಧುಂ, ಸಮುದ್ರ ದೊಡ್ಡ ಸಮುದ್ರ, ಅದನ್ನು ದಾಟ್ತೇವೆ ಕೇಳಿದ್ರೆ ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ದೋಣಿಯ ರೀತಿಯಲ್ಲಿ ಬರುವಂತದ್ದು ಯಾರು ಕೇಳಿದ್ರೆ ಜಾತವೇದನಾದ ಭಗವಂತ. ಅಲ್ಲಿ ದುರ್ಗೆಯನ್ನು ಇಟ್ಟುಕೊಳ್ತೇವೆ, ದುರ್ಗೆ ಮಾತ್ರ ಅಲ್ಲ, ದುರ್ಗೆಯ ಒಳಗಿರುವ ಭಗವಂತ. ಹಾಗಾಗಿ ಅವನೇ ನಮ್ಮನ್ನು ದಾಟಿಸುವ ಆ ಮಾತನ್ನು ಇವರ ಭಾಷೆಯಲ್ಲಿ ಗೋಕುಲದಲ್ಲಿ ಎಲ್ಲ ಹೇಳಿ, ಕೃಷ್ಣ ನಿನ್ನ ಮಾತನ್ನು ನಾವು ಮೀರೋದಿಲ್ಲ, ಗಿರಿಯಜ್ಞವನ್ನು, ಅದಕ್ಕೆ ಹೋಮ ಅಥವಾ ಪೂಜೆ ಅಂತ ಅರ್ಥ, ಅದನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸ್ಥಿತಶಕ್ರ ಮಹಸ್ತಾತ ಶ್ರೀಮಾನ್ ಗಿರಿಮಹಸ್ತ್ವಯಂ ತತ್ ಪ್ರಣೀತೋದ್ಯ ಗೋಪಾನಂ ಗವಾಂ ಹೇತೋ ಪ್ರವರ್ತತಾಂ. ಹಾಗಾಗಿ ಇಂದ್ರ ಯಾಗ ಉಂಟಲ್ಲ, ಅದು ಹಾಗೆ ಇರ್ಲಿ, ಏನ್ ಇಷ್ಟವರೆಗೆ ಮಾಡ್ತಾ ಇದ್ದಲ್ಲಿ ಅದು ಹಾಗೆ ಇರ್ಲಿ, ಅದು ಬೇಡ ಮಾಡೋದು. ಮತ್ತೇನು, ನೀನು ಹೇಳಿದ ಹಾಗೆ ಶ್ರೇಷ್ಠವಾದ ಗಿರಿಯಜ್ಞ ಉಂಟಲ್ಲ ಅದನ್ನು ಮಾಡುವ, ಗಿರಿ ಮಹಸ್ತ್ವ. ಹಾಗಾಗಿ ನೀನ್ ಹೇಳಿದ ಹಾಗೆ ಮಾಡುವ, ಗೋಪರ ಮತ್ತೆ ಗೋಪಾಲಕರ ಸಮೃದ್ಧಿಗೋಸ್ಕರ ನೀನೇನು ಹೇಳ್ತಾ ಇದ್ದೀಯಲ್ಲ, ಗಿರಿಯಜ್ಞ ಅಂತ ಹೇಳಿ ಗೋವರ್ಧನ ಬೆಟ್ಟದ ಪೂಜೆ ಅಂತ, ಅದನ್ನು ನಡೆಸುವ ಅಂತ ತೀರ್ಮಾನಕ್ಕೆ ಬರ್ತಾರೆ. ಭೋಜನಾನ್ಯಪಕಲ್ಪಂತಾಂ ಪಯಸಃ ಪೇಶಲಾನಿ ಚ ಕುಂಭಶ್ಚ ವಿನಿವೇಶ್ಯಂತಾಂ ಉದಪಾನೇಶು ಶೋಭನಾಃ ಪೂರ್ಯಂತಾಂ ಪಯಸ ವಾಪ್ಯಃ ದ್ರೋಣ್ಯಶ್ಚ ವಿಪುಲಾಯತನಾಃ. ಹೇಳ್ತಾರೆ ಯಥೇಷ್ಟವಾಗಿ, ಸರಿ ಈಗ ತೀರ್ಮಾನ ಆಯ್ತು ಸಭೆಯಲ್ಲಿ, ಪೂಜೆ ಮಾಡುದು ಗೋವರ್ಧನಕ್ಕೆ ಅಂತ ಆಯ್ತು, ಹಾಗಾದ್ರೆ ಏನು ಮಾಡಬೇಕು, ಹೇಗೆಲ್ಲ ತಯಾರಿ ಮಾಡಿದ್ರು. ಇದು ಅದ್ಭುತವಾಗಿ ನಮಗಿದೆಲ್ಲ ಕೆಲವೆಲ್ಲ ಲೆಕ್ಕಾಚಾರಗಳನ್ನೆಲ್ಲ ನೋಡಿದ್ರೆ ಇದೆಲ್ಲ ಸುಳ್ಳು ಅಂತ ಅನ್ನಿಸಬಹುದು. ಆದ್ರೆ ಹೇಳ್ತಾರೆ ಯಥೇಷ್ಟವಾದ ಭೋಜನ ತಯಾರಾಗ್ಬೇಕು. ನೋಡಿ, ಯಾವಾಗ್ಲೂ ಪೂಜೆಗಿಂತ ಪ್ರಧಾನವೇ ನೈವೇದ್ಯ. ನೀವು ಪೂಜೆ ಎಷ್ಟೇ ಮಾಡಿ, ಅಷ್ಟಮಿ ಎಷ್ಟೇ ಮಾಡಿ, ಊಟವೇ ಪ್ರಧಾನ ಆಗಿ ಬಿಡ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಅವರು, ಯಥೇಷ್ಟವಾದ ಭೋಜನವನ್ನು ತಯಾರು ಮಾಡಿ. ಏನ್ ಮಾಡ್ಬೇಕು, ನಾವೆಲ್ಲ ಗೋಪಾಲಕರು, ಹಾಗಾಗಿ ಹಾಲಿನಿಂದ ತಯಾರಾದಂಥ ಪದಾರ್ಥಗಳನ್ನು ತಯಾರು ಮಾಡಬೇಕು. ಹಾಲಿನಿಂದ ಪಯಸಃ ಪೇಶಲಾನಿಚ ಅಂತ, ಹಾಲಿನ ಕೋವ ಇತ್ಯಾದಿಗಳನ್ನೆಲ್ಲ ಮಾಡಿ ಅವುಗಳಿಂದ ಬಗೆಬಗೆಯಾದಂತಹ ಭಕ್ಷ್ಯ ಭೋಜ್ಯಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ನೀರು ಬೇಕಲ್ಲ, ಕುಂಭಾಚ್ಯ ವಿನಿವೇಶ್ಯಂತ ಮುದಪಾನೇಶು ಶೋಭನಾಃ. ಅದಕ್ಕೆ ನಾವು ಅಡುಗೆ ಮಾಡಬೇಕಾದ್ರೆ ನೀರಿನ ವ್ಯವಸ್ಥೆ ಹೇಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಅವರು. ಕೂಪಗಳಿಂದ, ಸರೋವರಗಳಿಂದ ಶ್ರೇಷ್ಠವಾದಂಥ ನೀರುಗಳನ್ನು ಮಡಕೆಗಳಲ್ಲೆಲ್ಲ ಹೊತ್ತು ತನ್ನಿ ಅಂತ ಹೇಳ್ತಾರೆ. ಅಡುಗೆಗೆ ನೀರು ತರಬೇಕು. ನೋಡಿ, ಈಗೆಲ್ಲ ಬಂದದ್ದಲ್ವ, ನಮ್ದು ಪಂಪ್ ಹಾಕಿದ ಕೂಡಲೇ ನೀರು ಬರುತ್ತೆ, ಮೊದಲೆಲ್ಲ ಹಾಗೆಲ್ಲ ತರಬೇಕು. ಆ ನೀರು ತರೋದೇ ಬಹಳ ಚಂದ. ಹಿಂದೆ ಶಿರೂರಿನ ಮೂಲ ಮಠದಲ್ಲಿ ಕೆಳಗೆ ನದಿ, ಮೇಲೆ ಪ್ರಾಣದೇವರ ಸನ್ನಿಧಾನ, ಮೇಲೆ ಪೂಜೆ ಗೀಜೆಗೆ ಪ್ರತಿಯೊಂದಕ್ಕೂ ಕೂಡ ನೀರು ಬರಬೇಕು. ಏನು ಮಾಡೋದು, ಎರಡೆರಡು ಮೆಟ್ಲಿಗೆ ಒಬ್ಬೊಬ್ಬೊಬ್ಬೊಬ್ಬ ನಿಲ್ಲದು, ಒಂದು 70 ಮೆಟ್ಲಿದೆ. ಹಾಗಾಗಿ 50-60 ಜನ ನಿಂತು ಅಲ್ಲಿಂದ ಕೈಯಿಂದ ಕೈಗೆ ನೀರನ್ನು ಪಾಸ್ ಮಾಡಿ 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 ಮೇಲಕ್ಕೆ ಬರಬೇಕು ನೀರು. ಹೀಗೆ ಅದೇ ಒಂದು ಚಂದ. ಜನ ಹೋಗೋದೇ ಅದಕ್ಕೆ, ಏನು ನೀರು ಹಾಕ್ಲಿಕ್ಕೆ ಹೋಗ್ತೇವೆ, ನೀರು ತರ್ಲಿಕ್ಕೆ ಹೋಗ್ತೇವೆ ಅಂತ. ಆ ಕಾಲದಲ್ಲಿ ಆ ಪ್ರೀತಿ ಇತ್ತು, ಭಕ್ತಿ ಇತ್ತು, ನಡೆಯಿತು. ಈಗ ಪಂಪ್ ಹಾಕ್ಲಿಕ್ಕೂ ಇಲ್ಲ, ಫೋನ್ ಮಾಡ್ಬೇಕಾಗತ್ತೆ, ಎಲ್ಲಿದ್ದಿ ಮಾರೆ, ಒಂದು ಪಂಪ್ ಸ್ವಿಚ್ ಮಾಡ ಅಂತ. ಅಂತಹ ಅನುಕೂಲ ಆದಾಗೆ ದೇವರ ಮೇಲೆ ಪ್ರೀತಿಯನ್ನು ನಾವು ಕಡಿಮೆ ಮಾಡಿಕೊಡ್ತಾ ಇದ್ದೇವೆ. ಅದಲ್ಲ, ಇವರು ಏನು ಹೇಳ್ತಾ ಇದ್ದಾರೆ, ಎಲ್ಲೆಲ್ಲಿಯೂ ದೂರದಿಂದ ಸರೋವರಗಳಿಂದ ನದಿಗಳಿಂದ ಹೋಗಿ, ಅದು ಶರದೃತುವಿನ ಕಾಲದ ಸ್ವಚ್ಛವಾದ ನೀರು, ಬಹಳ ಸಿಹಿಯಾದ ನೀರು, ಅವುಗಳನ್ನು ನೀರೆಲ್ಲ ಶೋಭನಾ ಅಂತ ಹೇಳ್ತಾರೆ. ಅದನ್ನು ನೀರು ಹಿಡ್ಕೊಂಡು ಬರೋದೇ ಬಹಳ ಚಂದ. ಆ ನೀರುಗಳನ್ನೆಲ್ಲ ಹೊತ್ತು ತನ್ನಿ. ಆಮೇಲೆ ಹೇಳ್ತಾರೆ ಪೂರ್ಯಂತಾಂ ಪಯಸ ವಾಪ್ಯ. ವಾಪಿ ಅಂತ ಕೇಳಿದ್ರೆ ಇಳಿಬಾವಿ ಅಂತ ಹೇಳುವಂಥದ್ದು. ಕೂಪ ಅಂದ್ರೆ ಸೇದು ಬಾವಿ ಅಂತ ಇರುವುದು. ಅಂದ್ರೆ ದೊಡ್ಡ ನಾವು ಒಂದು ಬಾವಿ ಅಥವಾ ಹೊಂಡದಾಗಿ ಯಾವುದ್ರದ್ದು ಇದು ಇಳಿಬಾವಿ ಕೇಳಿದ್ರೆ ಹೇಳ್ತಾರೆ ಹಾಲಿನಿಂದ ತಯಾರು ಮಾಡಿದ ಬಾವಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಹಾಲು ತಯಾರು ಮಾಡ್ಬೇಕು ನೀವು. ಅಂದ್ರೆ ಏನು, ಹಾಲನ್ನು ಅಷ್ಟು ನೀವು ಸ್ಟಾಕ್ ಮಾಡ್ಬೇಕು. ಸ್ಟಾಕ್ ಮಾಡಿದ ನಂತರ ನೀರು ಹಾಲು ತರಿಬೇಕು ಕೇಳಿದ್ರೆ ಹೋಗಿ ಬಗ್ಗಿ ಕೊಡಪಾನದಿಂದ ಹಿಡ್ಕೊಂಡು ಬರ್ಬೇಕು. ಸಾಮಾನ್ಯವಾಗಿ ಪರ್ಯಾಯ ಕಾಲಗಳೆಲ್ಲ ಅಡಿಗೆ ಮಾಡ್ಕೋ ದೊಡ್ಡ ದೊಡ್ಡ
ಪಾತ್ರಗಳಿರ್ತವೆ, ರಾಮ ಲಕ್ಷ್ಮಣ ಎನ್ನುವಂತಹ ಪಾತ್ರಗಳೆಲ್ಲ ಇರ್ತವೆ. ಅವುಗಳನ್ನು ಏನ್ ಮಾಡೋದು, ಪ್ರಿಸರ್ವ್ ಮಾಡೋದು ಹೇಳಿದ್ರೆ ಇಟ್ಟು ಮತ್ತೆ ಅದಕ್ಕೆ ಗೋಡೆ ಕಟ್ಟೋದು, ಮತ್ತೆ ಇನ್ನೊಂದು ಪರ್ಯಾಯಕ್ಕೆ ಅದು ಆ ಪಾತ್ರ ಉಪಯೋಗಕ್ಕೆ ಬರೋದು. ಅಂತಹ ದೊಡ್ಡ ದೊಡ್ಡ ಪಾತ್ರಗಳು, ಕುಂಡಲಗಳು ಅಂತ ಇರ್ತಾ ಇತ್ತು. ಅದೇ ರೀತಿ ಅದು ನೋಡಿದ್ರೆ ಇಳಿದ್ರೆ 4 ಜನ ನಿಲ್ಬಹುದು, ಅಷ್ಟು ದೊಡ್ಡ ದೊಡ್ಡದಿರ್ತವೆ. ಹಾಗೆ ಇಲ್ಲಿ ಕೂಡ ಹೇಳ್ತಾರೆ, ಅದು ಕೂಪ್ಯಾದ ಹಾಗೆ, ವಾಪಿ ಅಂದ್ರೆ ಇಳಿಬಾವಿಯ ಹಾಗೆ ಅಲ್ಲೆಲ್ಲ ಹಾಲನ್ನು ತುಂಬಿಸಿ ಸಮೃದ್ಧವಾದಂತಹ ಹಾಲಿನ ಪಾತ್ರಗಳು ಎಲ್ಲ ಹಿಡ್ಕೊಂಡು ಬನ್ನಿ. ಭಕ್ಷ್ಯಂ ಭೋಜ್ಯಂಚ ಪೇಯಂಚ ತತ್ಸರ್ವಂ ಉಪನೀಯತಾಂ ಭಜನಾನಿತ ಮಾಂಸಸ್ಯ ನ್ಯಸ್ಯಂತ ಮೋದನಸ್ಯ ಚ ತ್ರಿರಾತ್ರಂ ಚೈವ ಸಂದೋಹ ಸರ್ವಘೋಷೈಶ್ಚ ಗೃಹ್ಯತಾಂ. ಆಮೇಲೆ ಹೇಳ್ತಾರೆ, ಭಕ್ಷ್ಯ ಭೋಜ್ಯ ಪೇಯ ಎಲ್ಲ ತನ್ನಿ. ಅಂದ್ರೆ ಭಕ್ಷ್ಯ ಅಂದ್ರೆ ಹಾಗೆ ಹಿಟ್ಟಿನಿಂದ ಮಾಡಿದಂತಹ ಪದಾರ್ಥಗಳು, ಪೇಯ ಅಂದ್ರೆ ಕುಡಿಲಿಕ್ಕೆ ಆಗುವಂಥದ್ದು. ನೀವು ರಸಾಯನ ಜ್ಯೂಸು ಇತ್ಯಾದಿಗಳೆಲ್ಲ ಮಾಡ್ತೀರಲ್ಲ, ಮಾವಿನ ಹಣ್ಣಿನ ಸೀಕರಣೆಗಳು, ಇದೆಲ್ಲವೂ ಕೂಡ ರಸಾಯನ ಅದರಲ್ಲಿ ಬರುವಂತದ್ದೆಲ್ಲ. ಭೋಜ್ಯ ಅಂದ್ರೆ ಅನ್ನ ಸಾರು ಹುಳಿ ಚಪಾತಿ ಇದೆಲ್ಲ ತಿನ್ನುವಂಥದ್ದು, ಜಗಿದು ತಿನ್ನುವಂಥದ್ದು. ಹೀಗೆ ಇದೆಲ್ಲವೂ ಕೂಡ ತಯಾರು ಮಾಡಿ. ಆಮೇಲೆ ಹೇಳ್ತಾರೆ, ಅನ್ನಕ್ಕಾಗಿ ಪಾತ್ರಗಳನ್ನೆಲ್ಲ ತಯಾರು ಮಾಡಿಡಿ. ಭಾಜನಾನಿಚ ಮಾಂಸಸ್ಯ, ಮಾಂಸದ ಪಾತ್ರೆಗಳೆಲ್ಲ ಬೇಕು, ಮಾಂಸದ ಅಡಿಗೆ ಎಲ್ಲ ತಯಾರಾಗಬೇಕು. ಇವರೆಲ್ಲ ಗೋಪಾಲಕರು, ಹಾಗಾಗಿ ಅದೆಲ್ಲವನ್ನು ಕಾಡಿನಲ್ಲಿ ಇದ್ದಂತಹ ವಸ್ತುಗಳನ್ನು ತಿನ್ನುವವರು. ಹಾಗಾಗಿ ಅದೆಲ್ಲ ತಯಾರು ಮಾಡಿ. ಎಷ್ಟು ತಯಾರು ಮಾಡಬೇಕು ಹೇಳಿದ್ರೆ, ತ್ರಿರಾಚಂ ಚೈವ ಸಂದೋಹ, ಸಮಸ್ತ ಹಳ್ಳಿಯ ಜನ ಬಂದ್ರೆ ಅವರಿಗೆ 3 ದಿನಕ್ಕೆ ಬೇಕಾಗುವಷ್ಟು ಆಹಾರವನ್ನು ತಯಾರು ಮಾಡಿ ಅಂತ ಹೇಳ್ತಾರೆ. ಯಾಕೆ ಇದು ನೋಡಿ ಮುಂದೆ ಆಗುವಂತಹ ವ್ಯವಸ್ಥೆಗಳು. 7 ದಿನ ತಾನು ಬೆಟ್ಟವನ್ನು ಎತ್ತಿದಾಗ ಅಲ್ಲಿದ್ದವರಿಗೆಲ್ಲ ಊಟದ ವ್ಯವಸ್ಥೆ ಆಗತ್ತೆ ಅದರ ಅಡಿಯಲ್ಲಿ. ಹಾಗಾದ್ರೆ ಕೃಷ್ಣ ಎಷ್ಟು ಅದು ಹೇಳಿಕೊಡ್ತಾನೆ, 1 ದಿನದ ಪೂಜೆಗೆ ತಯಾರು ಮಾಡೋದು 1 ದಿನಕ್ಕೆ ಬೇಕಾದಷ್ಟು ಮಾತ್ರ ತಯಾರು ಮಾಡೋದಲ್ಲ ಹೊರೆ ಕಾಣಿಕೆ, ಅದರನ್ನು 3 ಪಟ್ಟನ್ನು ತಯಾರು ಮಾಡಿ ಇಡಬೇಕು. ಹಾಗಾಗಿ ಎಲ್ಲವೂ ಕೂಡ ಸರ್ವ ಘೋಷೈಶ್ಚ ಗೃಹ್ಯತಾಂ. ಆಮೇಲೆ ಎಲ್ಲ ಹೇಳ್ತಾ ಇದ್ದಾರೆ, ನಿಮ್ಮ ಎಲ್ಲ ಹಳ್ಳಿಯಿಂದೆಲ್ಲ ಬರ್ಲಿ, ವಾದ್ಯ ಇತ್ಯಾದಿಗಳೆಲ್ಲ ಇರ್ಲಿ. ವಿಷಸ್ಯಂತಾಂಚ ಪಶವೋ ಭೋಜ್ಯಾಯೇ ಮಹಿಷಾದೇಹ ಪ್ರವರ್ತಂತಾಂತ ಯಜ್ಞೋಯಂ ಸರ್ವಗೋಪ ಸಂಕುಲ. ಏನು ಹೇಳ್ತಾರೆ, ಆಹಾರಕ್ಕೋಸ್ಕರ ವಿಷಸನೆಯನ್ನು ಮಾಡಿ ಅಂತ. ವಿಷಸ್ಯತಾಂಚ ಪಶವ ಅಂತ ಅಂದ್ರೆ ಪಶುಗಳನ್ನು ತಿನ್ನಬೇಕು, ಅಂದ್ರೆ ಅದಕ್ಕೆ ಬೇಕಾದಂತ ಮಾಂಸಾದಿಗಳನ್ನೆಲ್ಲ ತಯಾರು ಮಾಡ್ತಾರೆ. ಅದನ್ನು ಹಾಗೆ ತಿಂದ್ರೆ ಅದು ದೋಷ. ದೇವರಿಗೆ ಸಮರ್ಪಣೆ ಮಾಡಿ ಯಜ್ಞಕ್ಕೋಸ್ಕರ ತಿಂದ್ರೆ ದೋಷ ಅಲ್ಲ. ಹಾಗಾಗಿ ಅದಕ್ಕೋಸ್ಕರ ಯಜ್ಞ ನಿಮಿತ್ತ ನಡೆಯುವಂತ ಯಾವ ಪಶು ಹಿಂಸೆ ಉಂಟಲ್ಲ, ಅದನ್ನು ವಿಷಸನ ಅಂತ ಕರೀತಾರೆ. ಇಲ್ಲಿ ಸ್ವಲ್ಪ ಕೆಲವರಿಗೆಲ್ಲ ವಿಚಿತ್ರ ಅಂತ ಕಾಣಬಹುದು, ಒಂದು ಧರ್ಮ ಸೂಕ್ಷ್ಮ ಇದೆ. ನಮ್ಮಲ್ಲಿ ವೆಜ್ ಮತ್ತೆ ನಾನ್ ವೆಜ್ ಎನ್ನುವಂತ ಕಾನ್ಸೆಪ್ಟ್ ಇದೆ. ಏನು ವೆಜ್ ಅಂತ ಕೇಳಿದ್ರೆ ಸಸ್ಯಜನ್ಯ ಪ್ರಾಣಿಜನ್ಯ ಅಂತ ಕೊಡ್ತೀರಿ. ಸಸ್ಯಜನ್ಯ ಅಂದ್ರೆ ಸಸ್ಯಗಳಿಂದ ಬಂದದ್ದಂತ ಅಷ್ಟೇ ಅರ್ಥ ಹೊರತು ಅದು ಪ್ರಾಣಿಗಳಿಂದ ಬಂದದ್ದು ಎನ್ನುವ ತಿನ್ನಬಹುದು ತಿನ್ನಬಾರದು ಅಂತ ನಿಯಮ ಅಲ್ಲ ನಮ್ಮದು. ಯಾಕೆ, ಇವತ್ತು ಒಂದು ಹರಿವೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಂತೆ ಸೊಪ್ಪು ಅಂತ ಇಟ್ಕೊಳ್ಳಿ, ಅದರಲ್ಲಿಯೂ ಜೀವ ಇದೆ, ಉಂಟ ಇಲ್ಲ? ಯಾಕೆ ಕೇಳಿದ್ರೆ ಅಂಗಡಿಯಿಂದ ತರುವಾಗ ಬಾಡಿಕೊಂಡಿರತ್ತೆ, ಹಿಡ್ಕೊಂಡು ಬಂದ ನಂತರ ನೀರು ಚಿಮುಕಿಸಿ ಇಡ್ತೀರಿ, ಮರುದಿನ ಅದು ಫ್ರೆಶ್ ಆಯ್ತು ಅಂತ ಹೇಳ್ತೀರಿ. ಒಂದು ಲೋಟದಲ್ಲಿ ಹಾಕಿರ್ತೀರಿ, ಆ ನೀರನ್ನು ಹಿಡಿದ ನಂತರ ಅದು ತುಂಬಾ ಫ್ರೆಶ್ ಆಯ್ತು ಹೇಳ್ತೀರಿ. ಹಾಗಾದ್ರೆ ಏನರ್ಥ, ಅದರಲ್ಲಿ ಜೀವ ಇದೆ. ತೆಂಗಿನಕಾಯಿಯನ್ನು ನೀವು ತಂದು ನೋಡಿ, ಅದನ್ನು ಹಾಗೆ ಗಿಡ ನೆಟ್ಟ ಕೂಡಲೇ ಅದರಲ್ಲಿ ಚಿಗುರತ್ತೆ, ಜೀವ ಇತ್ತು. ಅದೇ ತೆಂಗಿನಕಾಯಿಯನ್ನು ತುಂಡು ಮಾಡಿದ್ರೆ ಮತ್ತೆ ಅದು ಬದುಕಲ್ಲ. ಹಾಗಾದ್ರೆ ತೆಂಗಿನಕಾಯಿಯಲ್ಲಿ ಜೀವ ಇಲ್ವಾ? ಉಂಟಾ? ತೆಂಗಿನಕಾಯಿಯಲ್ಲಿಯೂ ಜೀವ ಇದೆ. ಹಾಗಾದ್ರೆ ಯಾವುದೇ ತರಕಾರಿಯಲ್ಲಿಯೂ ಜೀವ ಇದೆ. ಹಾಗಾಗಿ ಜೀವ ಉಂಟು ಜೀವ ಇಲ್ಲ ಅಂತ ಆಹಾರದ ವಿಭಜನೆ ಅಲ್ಲ. ವೆಜ್ ನಾನ್ ವೆಜ್ ಎನ್ನುವಂಥದ್ದು ವಿದೇಶದವರ ಕಲ್ಪನೆ. ನಮ್ಮ ಕಲ್ಪನೆ ಸಾತ್ವಿಕ, ರಾಜಸ, ತಾಮಸ. ಆ ಸಾತ್ವಿಕ ಆಹಾರ, ದನದ ಹಾಲು ಸಾತ್ವಿಕ ಅಂತ ಹೇಳಿದ್ರೆ ಅದನ್ನು ತಕೊಳ್ಳೋದೆ. ಯಾಕೆ ಸಾತ್ವಿಕ? ಅದು ಪ್ರಾಣಿಜನ್ಯ, ಗೋವಿನಿಂದ ಬರುವಂತದ್ದು ಹಾಲು. ಆದ್ರೆ ಅದನ್ನು ಶಾಸ್ತ್ರದಲ್ಲಿ ಕುಡಿಬೇಕು ಅಂತ ಹೇಳಿದ್ದಾರೆ. ಮನಸ್ಸಿನ ಮೇಲೆ ಪರಿಣಾಮವನ್ನು ಇಟ್ಟುಕೊಂಡು ಹೇಳಿದ್ದೇ ಹೊರತು ಕೇವಲ ದೈಹಿಕ ಅಲ್ಲ. ನೀರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಒಳ್ಳೆದು, ನಿಮ್ಮ ನುಗ್ಗೆಕಾಯಿ ತಿಂದ್ರೆ ಒಳ್ಳೆದು, ಅದ್ರಲ್ಲಿ ಒಳ್ಳೆ ಐರನ್ ಕಂಟೈನರ್ ಇರುತ್ತೆ ಅಂತ ಹೇಳಿದ್ರು ಕೂಡ ಶಾಸ್ತ್ರ ನಿಷೇಧ ಮಾಡಿದ್ದಾರೆ. ಯಾಕೆ ನಿಷೇಧ ಮಾಡಿದ್ರು? ನೀವು ಮೆಡಿಸಿನಿಗೋಸ್ಕರ ತಕೊಳ್ಳೋದು ಬೇಡ, ಮತ್ತೆ ನೀವು ಅದನ್ನು ಚಪಲತೆಗೆ ತಿನ್ನುವ ಹಾಗಿಲ್ಲ, ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗತ್ತೆ. ಹಾಗಾದ್ರೆ ನಮಗೆ ಮನಸ್ಸು ಪ್ರಧಾನ. ತಿಂದ ಆಹಾರ ಸೂಕ್ಷ್ಮವಾದದ್ದು ಮನಸ್ಸು, ಮಧ್ಯಮ ಭಾಗ ಅದು ರಕ್ತ ಮಾಂಸ ಆಗತ್ತೆ, ದೇಹಕ್ಕೆ ಪುಷ್ಟಿ ಕೊಡುತ್ತೆ. ಸ್ಥೂಲ ಭಾಗ ಮಲಮೂತ್ರ ಆಗಿ ವಿಸರ್ಜನೆ ಆಗತ್ತೆ. ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರು? ಮನಸ್ಸಿಗೆ. ಹಾಗಾಗಿ ಮನಸ್ಸನ್ನು ಇಟ್ಟುಕೊಂಡು ಇದನ್ನು ತಿನ್ನಬಹುದು ಇದನ್ನು ತಿನ್ನಬಾರದು ಅಂತ ವಿಭಾಗ ಮಾಡಿದ್ರು. ಅದರಲ್ಲಿ ಜೀವ ಉಂಟು ಜೀವ ಇಲ್ಲ ಅಂತಲ್ಲ. ಅಜಮಾಂಸ ರಸಾಯನ ಅಂತ ಆಯುರ್ವೇದದಲ್ಲಿ ಒಂದು ಮದ್ದೇ ಬರುತ್ತೆ. ಆಡಿನ ಮಾಂಸದಿಂದ ತಯಾರು ಮಾಡ್ತಾರೆ. ಹಾಗಾದ್ರೆ ಅದನ್ನು ತಗೊಳ್ಬಹುದಾ ಕೇಳಿದ್ರೆ, ಮದ್ದಿಗೋಸ್ಕರ ಔಷಧಕ್ಕೋಸ್ಕರ ಕೊಟ್ಟಾಗ ಅದನ್ನು ತಗೊಳ್ಳೋದೆ.
ಹಾಗಾದ್ರೆ ಏನು ರುಚಿಗೋಸ್ಕರ ತಿಂದದ್ದಲ್ಲ, ಅದರಲ್ಲಿ ಟೇಸ್ಟ್ ಮಾಡೋದಿಲ್ಲ. ನೀವು ಯಾವುದೇ ವಾಯು ಮಾತ್ರೆಗಳನ್ನು ತಗೊಳ್ಳಿ, ಅದರಲ್ಲೆಲ್ಲ ಬೆಳ್ಳುಳ್ಳಿ ಹಾಕಿರ್ತಾರೆ. ಹಾಗೆ ಬೆಳ್ಳುಳ್ಳಿ ನಮಗೆ ನಿಷೇಧ, ಫಲಾಂಡುಂನ ಭಕ್ಷೇತ ಲಶುನಂನ ಭಕ್ಷೇತ ಅಂತ ಇದೆ. ಆದ್ರೆ ಔಷಧಕ್ಕೋಸ್ಕರ ಮಾಡುವಾಗ ಅದನ್ನು ಟೇಸ್ಟ್ ಮಾಡೋದೇ ಇಲ್ಲ, ಮತ್ತೇನು ಗುಳುಕನ್ನು ನುಂಗಿ ಬಿಡ್ತೇವೆ. ಹಾಗಾಗಿ ಔಷಧಕ್ಕೋಸ್ಕರ ತಕೊಂಡ್ರ, ಭೋಗಕ್ಕೋಸ್ಕರ ತಕೊಂಡ್ರ ಎನ್ನುವುದು ಪ್ರಧಾನ ಆಗಿ ಬಿಡುತ್ತೆ. ಇಲ್ಲಿ ಮಾಂಸಾದಿಗಳನ್ನು ಇವರು ಭಗವಂತನಿಗೆ ಸಮರ್ಪಣೆ ಮಾಡಿ, ಯಾಕೆ ಅವರದ್ದು ವ್ಯವಸ್ಥೆಯೇ ಹಾಗೆ ಇರುವಂಥದ್ದು. ಅದನ್ನು ಮಾಡಿ ಭಗವತ್ ಪ್ರಸಾದ ಅಂತ ತಕೊಂಡ್ರೆ ಅವರಿಗೆ ಅದು ದೋಷ ಅಲ್ಲ. ಅವರು ತಿಂದ್ರು ಅಂತ ನಾವು ತಿಂದ್ರೆ ನಮಗೆ ದೋಷ ಆಗುತ್ತೆ. ಹಾಗಾಗಿ ತಿನ್ನುವ ಪದಾರ್ಥಗಳನ್ನು ಅವರು ಅವರ ಗೋಪಾಲಕರ ಜನಜೀವನವನ್ನು ಹೇಗೆ ಇತ್ತು ಎನ್ನುವಂತ ತೋರಿಸುವುದು ಇಲ್ಲಿ ಪ್ರಧಾನ ಆಗಿತ್ತು. ಹಾಗಾಗಿ ಹೇಳ್ತಾರೆ, ಪಶವಗ ಭೋಜ್ಯಾಯೇ ಮಹಿಷಾದಯ, ಎಮ್ಮೆ ಕೋಣ ಇತ್ಯಾದಿಗಳನ್ನು ಕೂಡ ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಆಹಾರಕ್ಕೋಸ್ಕರ ಸಿದ್ಧ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಹಾಗೆ ಅಂತೇಳಿ ದನಗಳನ್ನಲ್ಲ. ಪ್ರವರ್ತದ ಅಂತ ಯಜ್ಞೋಯಂ ಸರ್ವಗೋಪ ಸಂಕುಲ, ಇಡೀ ಗೋಪಾಲಕರೆಲ್ಲ ಸೇರಿ ಅಂತಹ ಇದು ಮಾಡಿ ಈ ಯಜ್ಞಕ್ಕೋಸ್ಕರ ಅದನ್ನು ನಾವು ತುಂಡು ಮಾಡಿತು ಕೇಳಿದ್ರೆ ಅದು ದೋಷಕ್ಕೆ ಕಾರಣ ಅಲ್ಲ, ಅದು ಅವುಗಳಿಗೆ ಮೋಕ್ಷಕ್ಕೆ ಅವುಗಳು ಹೋಗ್ತಾವೆ ಅಂತ ಕಲ್ಪನೆ. ನಾವು ತೆಂಗಿನಕಾಯಿಯನ್ನು ಮೆಂತೆ ಸೊಪ್ಪು ಎಲ್ಲ ತಿಂದಾಗ್ಲೂ ಕೂಡ ಇಂತಹ ಜೀವಹಾನಿ ಆಗತ್ತೆ, ಅದು ದೋಷ ಅಲ್ವಾ ಕೇಳಿದ್ರೆ ಆ ದೋಷ ಪರಿಹಾರಕ್ಕೋಸ್ಕರವೇ ಭಗವಂತನಿಗೆ ಸಮರ್ಪಣೆ ಮಾಡಿ ಪಂಚಯಜ್ಞಾದಿಗಳನ್ನು ಮಾಡ್ಲಿಕ್ಕೆ ಹೇಳ್ತಾರೆ ನಮಗೆ. ಪಂಚಸೂನ ಇತ್ಯಾದಿ ದೋಷ ಪರಿಹಾರಕ್ಕೋಸ್ಕರ ವೈಶ್ವದೇವಾದಿಗಳನ್ನು ಮಾಡಬೇಕು. ಹಾಗಾಗಿ ಯಜ್ಞದಲ್ಲಿ ವೈಶ್ವದೇವಾದಿಗಳನ್ನು ಮಾಡಿ ಆಮೇಲೆ ಅದನ್ನು ಸ್ವೀಕರಿಸಿತು ಅಂತ ಕೇಳಿದ್ರೆ ನಮಗೆ ಅಂತಹ ದೋಷಗಳು ಬರೋದಿಲ್ಲ. ಹಾಗಾಗಿ ಬಹಳಾಗಿ ಹೇಳ್ತಾರೆ, ಆನಂದ ಜನನೋ ಘೋಷೋ ಮಹಾನ್ ಮುದಿತ ಗೋಕುಲ ತೂರ್ಯಂ ಪ್ರಣಾದ ಘೋಷೇನ ವೃಷಭಾಣಾಂಚ ಗರ್ಜಿತೈ. ಗಿರಿ ಯಜ್ಞಕ್ಕೆ ಇಡೀ ಹಳ್ಳಿಯೇ ತಯಾರಾಗಿದೆ ಅಂತೆ, ಒಬ್ಬೊಬ್ಬರಲ್ಲ ಇಡೀ ಊರಿಗೆ ಊರು ಒಟ್ಟಾಗಿದ್ದಾರೆ. ಇಡೀ ವಾತಾವರಣ ಹೇಗಿದ್ರೆ ಆನಂದಜನಕವಾದ, ಎಲ್ರಿಗೂ ಖುಷಿಯೋ ಖುಷಿ. ಈ ಸಲ ಹೊಸತು, ಈ ಸಲ ಊಟ ತಿಂಡಿಗಳೆಲ್ಲ ಭಾರಿ ಉಂಟು, ಅಲ್ಲಲ್ಲಿ ಭೇರಿಗಳು ಘೋಷಗಳು ಆಗುತ್ತಾ ಉಂಟು. ಈಗ ಎಲ್ಲ ಮೈಕ್ ಬಂತು, ಆ ಕಾಲದಲ್ಲಿ ಎಲ್ಲ ಚೆಂಡೆ ವಾದ್ಯ ಭೇರಿ ನಾದ ಘೋಷಗಳೆಲ್ಲ ಇತ್ತು. ಹೀಗೆ ಪರಸ್ಪರ ಸಂತೋಷವನ್ನು ಅಭಿವ್ಯಕ್ತಗೊಳಿಸ್ತಾ ಇದ್ರು. ಹೇಳ್ತಾರೆ, ಮಾನವರು ಶಬ್ದಘೋಷಗಳನ್ನು ಮಾಡ್ತಾ ಇದ್ರೆ ವೃಷಭಗಳು ಎತ್ತುಗಳು ಎಲ್ಲ ಗರ್ಜನೆಯಿಂದ ಹಳ್ಳಿಯೇ ತುಂಬಿ ಹೋಯಿತು ಅಂತ ಹೇಳ್ತಾರೆ. ಅಂಬಾರ ವೈಶ್ಚ ವತ್ಸಾನಾಂ ಗೋಪಾನಾಂ ಹರ್ಷವರ್ಧನ ದಧ್ನೋ ಹರದೋ ಘೃತಾವರ್ತಃ ಪಯಃಕುಲ್ಯಾ ಸಮಾಕುಲ. ಆ ಕರುಗಳೆಲ್ಲ ಅಂಬಾ 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 ಅಂತ ಶಬ್ದ ಮಾಡ್ತಾ ಇದ್ದಾವೆ. ಯಾಕೆ? ಈಗ ಕರುಗಳೇ ಒಟ್ಟಾಗ್ತಾ ಇದ್ದಾವೆ. ಹಾಗಾಗಿ ವಾತಾವರಣ ಅಂತೂ ಗೋಪರಿಗೆ ಒಳ್ಳೆಯ ಶಬ್ದವನ್ನು ಉಂಟು ಮಾಡುವಂತಹ ವಾತಾವರಣ ಆಗಿತ್ತು ಅಂತ ಹೇಳ್ತಾರೆ. ತುಪ್ಪದ ಕೆನೆ ಕಟ್ಟಿದ ಹಾಲುಗಳು, ಮೊಸರುಗಳು, ದೊಡ್ಡ ಸರೋವರಗಳೇ ತಯಾರಾಯಿತು ಅಂತ ಬಂದು ರಾಶಿ ರಾಶಿ ಬಿಟ್ಟು ಅಂತ. ಯಾಕೆ? ಪೂಜೆಯನ್ನು ಮಾಡಲಿಕ್ಕೆ ಹೇಳಿದವ ಶ್ರೀಪತಿ ಕೃಷ್ಣ. ಹಾಗಾಗಿ ಅಲ್ಲಿ ಲಕ್ಷ್ಮಿ ಒಡಿ ಬರ್ತಾಳೆ, ಯಾವ ದ್ರವ್ಯಗಳು ಕಡಿಮೆ ಆಗೋದಿಲ್ಲ. ಹಾಲಿನ ದೊಡ್ಡ ದೊಡ್ಡ ತೊರೆಗಳೇ ಹರಿದವು ಅಂತ ಹೇಳಿದ್ರೆ ಪಯಃಕುಲ್ಯ ಅಂತ. ನಮಗೆಲ್ಲ ಅನಿಸುತ್ತೆ, ಎಂತದ್ರಿ ಹಾಲು ಹಾಕಿದ್ರದ್ದು ತೋಡಿನಲ್ಲಿ ಹರಿದಾಗ ಹೋಗ್ತಾ ಇತ್ತ ಅಂತ ಹೇಳಿ, ಕೆನಾಲಲ್ಲಿ ಹೋಗ್ತಾ ಇತ್ತ ಅಂತ. ಈಗ ನೀವು ಎಲ್ಲಿಯಾದ್ರೂ ನಂದಿನಿ ಮಿಲ್ಕ್ ಡೈರಿಗೆ ಹೋಗಿ ಗೊತ್ತಾಗತ್ತೆ ಏನು ಅಂತ. ಬರೋದು ಟ್ಯಾಂಕ್ ಬರುತ್ತೆ, ಬಂದದ್ದೇನು ಕೈಯಲ್ಲಿಯೋ ಲೋಟದಲ್ಲಿಯೋ ಪಾತ್ರದಲ್ಲಿ ಹಾಕ್ತಾರೆ. ಅದಿಲ್ಲಿ ಹಾಕಿದ ಕೂಡ ಅದು ಪೈಪ್ ಲೈನ್ ಅಲ್ಲಿ ಇನ್ನೊಂದು ಕಡೆ ಹೋಗ್ತದೆ. ಈ ಪೈಪ್ ಲೈನೇನೆ ನಾವು ಇಲ್ಲಿ ಏನ್ ಹೇಳ್ತೇವೆ, ಕುಲ್ಯ ಅಂತ, ತೋಡು ಅಂತ ಕರಿತೇವೆ. ಅದು ಹೀಗೆ ಬಂದಾಗ ಅದು ಪ್ಲಾಸ್ಟಿಕ್ ಇರ್ಬೋದು, ಈಗ ಸ್ಟೀಲ್ ಇದ್ದು ಬರ್ಬೋದು. ಅಂತೂ ಇಂತೂ ಕಲ್ಪನೆ ಅದೇ. ಯಾವಾಗ ಕೊಟ್ಟಿದ್ರು ಇದು ಆ ಕಾಲದಲ್ಲಿ ಕೊಟ್ಟಿದ್ರು, ಅದನ್ನೇ ಒಪ್ಪೋದಿಲ್ಲ. ನೀವು ಫ್ಯಾಕ್ಟ್ರಿಗೆ ಹೋದ್ರೆ ಒಪ್ಪುತ್ತೀರಾ. ಅದೇ ರೀತಿಯಾಗಿ ಇಂಥದ್ದು ಹಿಂದೆಲ್ಲ ಹಾಗೆ ಇಲ್ಲಿ ಹೊರೆ ಕಾಣಿಕೆ ಬರುವಾಗ ಎಲ್ಲ ದೋಣಿಯಲ್ಲಿ ತರ್ತಾ ಇದ್ರು ಅಂತ. ಅಂದ್ರೆ ಏನು? ದೋಣಿ ಅಷ್ಟು ತುಂಬಿದೆ. ಇವತ್ತು ಕೂಡ ಉದ್ಯಾವರದಲ್ಲಿ ದೇವರಿಗೆ ನೈವೇದ್ಯ ಆಗುವಂತ ರಂಗಪೂಜೆ ಇತ್ಯಾದಿಗಳಿಗೆಲ್ಲ ಆ ಪಂಚಕಜ್ಜಾಯ ದೋಣಿಯಲ್ಲೇ ತುಂಬಿಸಿಡೋದು. ಒಂದು ದೋಣಿ ಪಂಚಕಜ್ಜಾಯ, ಒಂದು ದೋಣಿ, ಎರಡು ದೋಣಿ ಅಂತ. ಹೀಗೆ ಅಂದ್ರೆ ಅದೊಂದು ಪರಿಮಾಣದ ಹಾಗೆ ಅದನ್ನು ಉಪಯೋಗ ಮಾಡ್ತಾರೆ. ಕೇವಲ ನಾವು ಹೋಗ್ಲಿಕ್ಕೆ ಮಾತ್ರ ದೋಣಿ ಉಪಯೋಗ ಮಾಡ್ತಾ ಇದ್ದದ್ದಲ್ಲ. ಈ ರೀತಿಯಾಗಿ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಪಯಃಕುಲ್ಯ ಸಮಾಕುಲ ಅಂತ. ಹಾಲಿನ ಹೊಳೆಯೇ ಹರಿದು ಹೋಗಿದೆ. ಮಾಂಸರಾಶಿ ಪ್ರಕೃಷ್ಟಾಢ್ಯ ಪ್ರಕಾಶೌದನ ಪರ್ವತ ಸಂಪ್ರಾವರ್ತತ ಯಜ್ಞಸ್ಸ ಗಿರೇರ್ ಗೋಭಿ ಸಮಾಕುಲ. ಉತ್ಕೃಷ್ಟವಾದ ಮಾಂಸದ ಬೆಟ್ಟವೇ ಅಲ್ಲಿ ಹಾಕಿತ್ತಂತೆ. ಅಂದ್ರೆ ನೈವೇದ್ಯಕ್ಕೆ ಇಷ್ಟು ಜನರಿಗೆ ಊಟ ಆಗ್ಬೇಕಲ್ಲ, ರಾಶಿ ರಾಶಿ ತಂದು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂತೂ ಇಂತೂ ಗೋವರ್ಧನ ಬೆಟ್ಟ ಬಹಳ ಪ್ರಕಾಶಮಾನವಾಗಿ ತೋರ್ತಾ ಇತ್ತು. ಗೋವುಗಳಿಂದ ಗೋಪಾಲಕರಿಂದ ಕೂಡಿದ ಗಿರಿಯಜ್ಞ ಬಹಳ ಸಂಭ್ರಮದಿಂದ ಆರಂಭಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಮಗೆ ಅದು ಅರ್ಥ ಆಗಬೇಕು ಹೇಳಿದ್ರೆ ಬ್ರಹ್ಮವೈವರ್ತ ಪುರಾಣ ನೋಡ್ಬೇಕು. ಆ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ಗೋವರ್ಧನದ ಬೆಟ್ಟದ ಪೂಜೆಗೆ ಮಾಡುವ ನೈವೇದ್ಯಗಳದ್ದು ಹೇಗೆಲ್ಲ ಮಾಡಬೇಕು, ಅದು ಹೇಗೆ ಅಂತ ಇನ್ನೂ ವಿಶದವಾಗಿ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಲೆಕ್ಕ ನೋಡಿ. ಮಧೂನಾಂ ಅಲ್ಲಿ ಬ್ರಹ್ಮವೈವರ್ತದಲ್ಲಿ ವೃದ್ಧ ಗೋಪ ಹೇಳುವ ಮಾತನ್ನು ಕೇಳಿ ನಂದಗೋಪ ಇಂದ್ರಯಾಗವನ್ನು ಬಿಟ್ಟು ಯಾಗಕ್ಕೆ ಅಂದ್ರೆ ಗೋವರ್ಧನ ಬೆಟ್ಟವನ್ಕೆ ಪೂಜೆ ಮಾಡ್ಲಿಕ್ಕೋಸ್ಕರ ತಯಾರು ಮಾಡಿದ ಅಂತೆ.
ಅಲ್ಲಿ ಹೇಳುವಾಗ ಹೇಳ್ತಾರೆ, ಮಧೂನಾಂ ಕುಂಭಶತಕಂ ಸರ್ಪಿಷ ಕುಂಭಸಹಸ್ರಕಂ ಕಲಶಾನಾಂ ತ್ರಿಲಕ್ಷಾನಿ ತಕ್ರಪೂರ್ಣಾನಿ ನಿಶ್ಚಿತಂ ಘಂಟಾನಾಂ ಪಂಚಲಕ್ಷಾಣಿ ಗುಡಪೂರ್ಣಾನಿ ನಿಶ್ಚಿತಂ ತಿಲತೈಲೇನ ಪೂರ್ಣಂಚ ಕಲಶಾನಾಂ ಸಹಸ್ರಕಂ ನಾನಾ ವಿಧಾನಿ ಪಾತ್ರಾಣಿ ಸೌವರ್ಣಾಹೃತಾನಿ ಚ ಸ್ವರ್ಣಪೀಠಾನಿ ಚ ಬ್ರಹ್ಮನ್ ಆಜಗ್ಮರ್ವ್ಯಷ್ಟಿ ತನ್ನಿಧಂ ವಸ್ತ್ರಾಣಿ ಚ ವರಾಹಾನಿ ಚಾರೂಣಿ ಭೂಷಣಾನಿ ಚ ನಾನಾ ವಿಧಾನಿ ವಾದ್ಯಾನಿ ಚಾರೂಣಿ ಮಧುರಾಣಿ ಚ ಅಂತ ಬ್ರಹ್ಮವರ್ತದಲ್ಲಿ ಹೇಳ್ತಾರೆ. ಅಂದ್ರೆ ಜೇನುತುಪ್ಪ ತಯಾರು ಮಾಡಿದರೆ, ಯಾಕೆ ಕಾಡಿನಲ್ಲಿದ್ದವರು, ಯಾಕೆ ನಾಡ್ದು ಪೂಜೆಗೆ ಬೇಕು ಅಂತ. ಎಷ್ಟು? 100 ಜೇನುತುಪ್ಪದ ಗಡಿಗೆ ಅಂತೆ. ಒಂದೊಂದು ಗಡಿಗೆಯಲ್ಲಿ ಅಲ್ಲ, ಹೀಗೆ 100 ಜೇನುತುಪ್ಪದ ಗಡಿಗೆ ಆಗಿದೆ ಅಂತೆ. 1000 ತುಪ್ಪದ್ದು ಗಡಿಗೆ ಅಂತೆ. ದನದ ತುಪ್ಪ ಎಷ್ಟು ಬೇಕು ಹೇಳಿದ್ರೆ, ಒಂದು ಮಡಕೆ ಅಲ್ಲ, 1000 ತುಪ್ಪದ ಮಡಿಕೆಗಳನ್ನು ತಯಾರು ಮಾಡಿದ್ದಾರೆ ಹೇಳ್ತಾರೆ. ಇನ್ನು ಮಜ್ಜಿಗೆ ಕೊಡಪಾನದಲ್ಲಿ ಹಾಕಿದ್ದಾರೆ, ಎಷ್ಟು ಕೇಳಿದ್ರೆ 3 ಲಕ್ಷ ಕೊಡಪಾನಂತೆ. ನೋಡಿ ಎಷ್ಟೆಲ್ಲ ತಯಾರು ಮಾಡಿದ್ದಾರೆ ನೋಡಿ. ಇನ್ನು 5 ಲಕ್ಷ ಬೆಲ್ಲದಿಂದ ಪೂರ್ಣವಾದ ಕಲಶಗಳು. ಬೆಲ್ಲ ಎಷ್ಟು ಕೇಳಿದ್ರೆ, ನಾವು 100 ಕಿಲೋ 5 ಕಿಲೋ 500 ಕ್ವಿಂಟಾಲ್ ಹೇಳಿದ್ರೆ, ಇಲ್ಲಿ 5 ಲಕ್ಷ ಬೆಲ್ಲವನ್ನು ತಯಾರು ಮಾಡಿದ್ದಾರೆ ಹೇಳ್ತಾರೆ ಕಲಶಗಳಲ್ಲಿ. ಎಲ್ಲವನ್ನು ಒಂದು ಕೊಡಪಾನದ ಒಂದು ಅವಧಿಯಲ್ಲಿ ಒಂದು ಲೆಕ್ಕಾಚಾರ ಮಾಡಿದ್ರೆ ಹೀಗಿರುತ್ತೆ ಅಂತ. ಎಳ್ಳೆಣ್ಣೆ ಎಷ್ಟು ಕೇಳಿದ್ರೆ 1000 ಕಲಶಗಳಿತ್ತು ಅಂತ ಹೇಳ್ತಾ ಇದ್ದಾರೆ. ಅಸಂಖ್ಯವಾದಂತ ಭೋಗ ದ್ರವ್ಯಗಳು, ಪರಿಮಳ ದ್ರವ್ಯಗಳು, ಸಾಂಬಾರು ಬಳ್ಳಿಗಳು, ಕಾಡಿನಲ್ಲಿ ಎಲ್ಲ ಬೆಳೆಯುವಂಥದ್ದು ಇರುವಂಥದ್ದು, ಈ ಕಾಳು ಮೆಣಸು ಇರ್ಬೋದು, ನಿಮ್ಮದು ಎಲ್ಲ ಇದೆಲ್ಲ ಇರ್ತದಲ್ಲ, ಪತ್ರೆಗಳು, ಚಕ್ಕೆಗಳು, ಅದೆಲ್ಲವನ್ನು ತಯಾರು ಮಾಡಿದ್ದಾರೆ. ಬೆಳ್ಳಿಯಿಂದ ನಿರ್ಮಿತವಾದ ಪಾತ್ರೆಗಳೆಲ್ಲ ತಂದಿದ್ದಾರೆ ಪೂಜೆಗೆ. ನೋಡಿ ಇವತ್ತು ನಮಗೆ ಕಲಿಸುವ ಪಾಠ. ಯಾರೋ ಮನೆಯಲ್ಲಿ ಬೆಳ್ಳಿ ಬಂಗಾರದಲ್ಲಿ ಇರ್ತದೆ, ಆ ಪೂಜೆ ಹೊತ್ತು ತೆಗೆಯೋದೇ ಇಲ್ಲ. ಯಾಕೆ ಹೇಳಿದ್ರು, ಎಲ್ಲ ಬಂದು ಹೋಗೋರು ಇರ್ತಾರೆ, ಜಾಗೃತೆ, ಯಾರು ಕದ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ ಅಂತ ಮನೆ ಒಳಗೆ ಇಟ್ಟಿದ್ವಿ. ಸರಿ, ಬೇರೆ ದಿನ ಅಯ್ಯೋ ಇವತ್ತೇನು ಗೌಜಿ ಉಂಟ, ಎಂತಕ್ಕೆ, ಸಾಕಪ್ಪ ಅಂತ ತಾಮ್ರದ ತರಿವಾಡವೇ ಉಪಯೋಗ ಮಾಡು. ಇದ್ದಾಗ್ಲೂ ಉಪಯೋಗ ಮಾಡಲಿಲ್ಲ, ಇಲ್ಲದಾಗ್ಲೂ ಉಪಯೋಗ ಇಲ್ಲ. ಮತ್ತೆ ಎಲ್ಲಿ ಉಂಟದು? ಲಾಕರ್ ಅಲ್ಲಿ ಉಂಟು, ಇದ್ದೇನು ಇಲ್ಲದೇನು. ಹಾಗಾದ್ರೆ ಏನು? ಇದ್ದಾಗ ಭಗವಂತನ ಪೂಜೆಗೋಸ್ಕರ ಅದನ್ನು ವಿನಿಯೋಗ ಮಾಡಬೇಕು. ಇವರು ಸುವರ್ಣ ಪೀಠಗಳನ್ನು ತಂದಿದ್ದಾರಂತೆ, ವಸ್ತ್ರಾಭರಣಗಳನ್ನು ತಂದು, ವಾದ್ಯಗಾರರು ಬಂದಿದ್ದಾರೆ, ವಾದ್ಯ ಚೆಂಡ ಇತ್ಯಾದಿಗಳೆಲ್ಲ ಬಂದಿದೆ. 1000 ಹೋತಗಳು, ಆಡು ನೋಡಿ, ಅವುಗಳನ್ನು ಯಾಕೆ ಹೇಳಿದ್ರೆ ಮಾಂಸಕ್ಕೋಸ್ಕರ ಎಷ್ಟೆಲ್ಲ 100 ಕೋಣಗಳನ್ನು ಮಾಡಿದ್ದಾರಂತೆ. 1 ಲಕ್ಷ ಟಗರುಗಳನ್ನು ಬಲಿ ಕೊಡ್ಲಿಕ್ಕೆ ತಯಾರು ಮಾಡಿದ್ದಾರೆ. ಹೀಗೆ ಬೆಟ್ಟದಷ್ಟು ಮಾಂಸಗಳನ್ನು ತಯಾರು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಹೀಗೆ ಹೇಳ್ತಾ ಇದ್ದಾರೆ. ಛಾಗಾನಾಂ ಸಹಸ್ರಾಣಿ ಮಹಿಷಾನಾಂ ಶತಾನಿ ಚ ಮೇಷಕಾನಾಂಚ ಲಕ್ಷಾಣಿ ಚ ಅನಯಾಮಾಸ ತತ್ರವೈ. ಛಾಗ ಅಂತ ನೋಡಿ ಎಷ್ಟು 1000 ಕೋಣಗಳು, ಆಮೇಲೆ ಮೇಷಕಾನಾಂ ಲಕ್ಷ 1 ಲಕ್ಷ ಆಡುಗಳು, ಇದೆಲ್ಲ ತಯಾರು ಮಾಡಿದ್ದಾರೆ. ಇದೆಲ್ಲ ಆಗುವಾಗ ಅವರು ಏನು ಹೇಳ್ತಾ ಇದ್ದಾರೆ? ಅವರು ಹೇಳುವಾಗ ಆಯುರ್ಘೃತೆ ಗುಡೇ ರೋಗ ಮೃತ್ಯುರ್ನೋ ವಿದಾಹಿನಃ, ಅಲ್ಲಿ ಹೇಳಬೇಕಾದ್ರೆ ಖಾಲಿ ಅಷ್ಟು ಮಾತ್ರ ಹೇಳಿಲ್ಲ ನೋಡಿ. ಆಯುಷ್ಯ ಎನ್ನುವಂಥದ್ದು ತುಪ್ಪದಿಂದ ತಿನ್ನೋದ್ರಿಂದ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಇನ್ನು ರೋಗಾದಿಗಳು ನಾಶ ಆಗ್ಲಿಕ್ಕೋಸ್ಕರ ನಾವು ಬೆಲ್ಲ ಇತ್ಯಾದಿಗಳನ್ನು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಕಟು ಮತ್ತೆ ತಿಕ್ತ ರಸ, ಕಟು ಅಂದ್ರೆ ಕಹಿ, ತಿಕ್ತ ಅಂದ್ರೆ ಕಹಿ, ಕಟು ಅಂದ್ರೆ ಖಾರ ಇತ್ಯಾದಿಗಳನ್ನೆಲ್ಲ ತೆಕೊಳ್ಬೇಕು ಮಾಂಸದ ಜೊತೆಗೆ ಅಂತ ಹೇಳ್ತಾರೆ. ಅನ್ನಾದ್ ಅಷ್ಟಗುಣಂ ಪಿಷ್ಟಂ, ಯಾವ್ಯಾವ್ದರದ್ದು ಅಂತ ಇದು ಆಯುರ್ವೇದ ಗ್ರಂಥಗಳಲ್ಲೆಲ್ಲ ಬರ್ತದೆ. ಅನ್ನವನ್ನು ಊಟ ಮಾಡಿದರೆ ಎಷ್ಟು ಬೆನಿಫಿಟ, ಅದಕ್ಕಿಂತ 8 ಗುಣ ಹಿಟ್ಟಿನಿಂದ ತಿಂದಾಗ. ಹಾಗಾದ್ರೆ ಚಪಾತಿ ಪೂರಿ ಇತ್ಯಾದಿಗಳೆಲ್ಲ ತಿಂದ್ರೆ ಅನ್ನ ತಿನ್ನೋದಕ್ಕಿಂತ 8 ಪಟ್ಟು ಅದರದ್ದು ಬಲ, 8 ಪಟ್ಟು ಅದರದ್ದು ಗುಣ ಇದೆ ಅಂತ ಹೇಳ್ತಾರೆ. ಆಮೇಲೆ ಪಿಷ್ಟಾದ್ ಅಷ್ಟಗುಣಂ ಪಯ, ಹಿಟ್ಟು ಚಪಾತಿ ಇತ್ಯಾದಿಗಳೆಲ್ಲ ಮಾಡಿ ತಿಂದ್ರೆ ಎಷ್ಟು ಬೆನಿಫಿಟ್, ಎಷ್ಟು ಪ್ರೋಟೀನ್ ಸಿಗ್ತದೋ ಅದಕ್ಕಿಂತ 10 ಪಟ್ಟು ಗುಣ, ಅಷ್ಟಗುಣ 8 ಗುಣ ಹಾಲಿನಿಂದ ಸಿಗ್ತದೆ. ಪಯ ಅಷ್ಟಗುಣಂ ಮಾಂಸಂ, 1 ಲೋಟ ಹಾಲು ಕುಡಿದ್ರೆ ಎಷ್ಟು ಬೆನಿಫಿಟ್, ಅದಕ್ಕಿಂತ 8 ಪಟ್ಟು ಮಾಂಸ ತಿಂದ್ರೆ ಬರ್ತದೆ. ಮಾಂಸಾದ್ ಅಷ್ಟಗುಣಂ ಘೃತಂ, ಮಾಂಸವನ್ನು ತಿಂದ್ರೆ ಎಷ್ಟು ಪ್ರಯೋಜನ ಆಗತ್ತೋ ಅದಕ್ಕಿಂತ 8 ಪಟ್ಟು ತುಪ್ಪವನ್ನು ತೆಕೊಂಡ್ರೆ ಬರುತ್ತೆ. ಘೃತಾದಷ್ಟಗುಣಂ ತೈಲಂ ಮರ್ದನಾನ್ನಚ್ಚ ಭಕ್ಷಣ, ಅದಕ್ಕಿಂತ 8 ಪಟ್ಟ ಎಣ್ಣೆಯಿಂದ ತಿಂದಾಗ ಬರುತ್ತೆ. ಆಹಾರ ಪೀಡನ ಸದ್ಯೋ ಬಲಕೃತ್ ದೇಹಧಾರಣ, ಆಹಾರವನ್ನೆಲ್ಲ ತೆಕೊಳ್ಳು ದೇಹಧಾರಣೆಗೋಸ್ಕರ ಅಂತ ಹೇಳ್ತಾರೆ. ಊಟಕ್ಕೆ ಕೂತ್ಕೊಳ್ಳುವಾಗ್ಲೂ ಹೇಳ್ತಾರೆ ಆಯುಷ್ಯಂ ಪ್ರಾಂಗ್ಮುಖೋ ಭುಂಕ್ತೆ, ಪೂರ್ವಕ್ಕೆ ಕೂತು ಊಟ ಮಾಡಿದ್ರೆ ಆಯುಷ್ಯ ವೃದ್ಧಿ ಆಗತ್ತೆ. ಯಶಸ್ಯಂ ದಕ್ಷಿಣಾಮುಖ, ದಕ್ಷಿಣಕ್ಕೆ ಕೂತು ಊಟ ಮಾಡಿದ್ರೆ ಯಶಸ್ಸು ಬರುತ್ತೆ. ನೋಡಿ, ಊಟದಲ್ಲಿ ದಕ್ಷಿಣ ದಿಕ್ಕು ನಿಷಿದ್ಧ ಅಲ್ಲ. ಎಷ್ಟೋ ಜನ ದಕ್ಷಿಣಕ್ಕೆ ಹೇಳ್ತಾರೆ, ಇಲ್ಲ, ಶ್ರಾದ್ದಾದಿಗಳಲ್ಲಿ ಈ ಪಿತೃಗಳನ್ನೆಲ್ಲ ಕುತ್ಕೊಳಿಸುವಾಗ ನಾವು ಉತ್ತರಾಭಿಮುಖವಾಗಿ ಕೂತ್ಕೊಂಡಿರ್ತಾರೆ, ಪೂರ್ವಮುಖ ಕೊಂಡಿರ್ತಾರೆ, ಹಾಗೆ ಅಲ್ಲಿ ಎಲ್ಲ ದಕ್ಷಿಣಕ್ಕೆ ಕೂತೆ ಆರಾಧನೆ ಎನ್ನುವಂಥದ್ದು ಮಾಡುವಂಥದ್ದು. ಆದ್ರೆ ಊಟಕ್ಕಾಗುವಾಗ ಹೇಳ್ತಾರೆ ದಕ್ಷಿಣದಲ್ಲಿ ಮಾಡಿದ್ರೆ ಯಶಸ್ಸು ಬರುತ್ತೆ. ಶ್ರಿಯಂ ಪ್ರನ್ಯುಖೋ ಭುಂಕ್ತೆ, ಪಶ್ಚಿಮಕ್ಕೆ ಕೂತ ಊಟ ಮಾಡಿದ್ರೆ ಸಂಪತ್ತು ವೃದ್ಧಿ ಆಗತ್ತೆ.
ಋತಂ ಭುಂಕ್ತೆ ಹೃದಂಗ್ಮುಖಃ. ಆಮೇಲೆ ಕುಕ್ಷೇರನ್ನೇನ ಭಾಗವದು ಏಕಂಪಾನೇನ ಪೂರಯೇತ್ ಮಾಯೋ ಸಂಚಾರಣಾರ್ಥಂಚ ತರುತ್ತಂ ಅವಶೇಷಯೇತ್. ಊಟ ಮಾಡಬೇಕಾದ್ರೆ 4 ವಿಭಾಗ ಮಾಡಿಕೊಂಡು ಊಟ ಮಾಡಬೇಕು ಅಂತ ಹೇಳ್ತಾರೆ. ಏನು ಮಾಡಬೇಕು? ಇಡೀ ಹೊಟ್ಟೆಯಲ್ಲಿ ಅರ್ಧ ಹೊಟ್ಟೆಯಲ್ಲಿ ಊಟ ಮಾಡಬೇಕು ಹೇಳ್ತಾರೆ. ನಮಗೆ ತುಳುವಿನಲ್ಲಿ ಬಂಜರ ಅಂತ ಹೇಳುದು. ಬಂಜರ ಆಯ್ತಾ ಅಂತ ಹೇಳಿದ್ರೆ ಅರೆ ಬಂಜಿ ಅಂತ ಅರ್ಥ. 50% ಮಾತ್ರ ಫುಡ್ಡು. ಮತ್ತೆ ಕಾಲು ಪಾತ್ರ ಯಾವುದಕ್ಕೆ ಕಾಲು ಭಾಗ ಅಂತ ಹೇಳಿದ್ರೆ 25% ಹೇಳ್ತಾರೆ ಅವರು. ಪಾನೇನ ಪೂರೈಕೆ, ನೀರು ಲಿಕ್ವಿಡಿಗೋಸ್ಕರ 25% ಕಾಲು ಭಾಗ. ಮತ್ತೆ ಕಾಲು ಭಾಗ ಉಳಿತಲ್ಲ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ವಾಯುನಾ ಸಂಚಾರಣಾರ್ಥಂ, ಗಾಳಿ ಓಡಾಡ್ಲಿಕ್ಕೆ ಜಾಗ ಬಿಡಬೇಕು. ಇದು ಕಂಠ ಪೂರ್ತಿ ಊಟ ಮಾಡೋದಲ್ಲ ಅಂತ ಹೇಳ್ತಾರೆ. ಹೀಗೆ ಭೋಜನದ ವಿಷಯದಲ್ಲಿ ಬಹಳಷ್ಟು ಗಮನವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಅಂತಹ ಊಟ ಹೇಗೆ ಕೊಡಬೇಕು? ಪೂಜಿತ ಬ್ರಾಹ್ಮಣ ಏನ ಪೂಜಿತ ಸರ್ವದೇವತಾ. ಮೊದಲು ನೈವೇದ್ಯ ಮಾಡಬೇಕು ದೇವರಿಗೆ ಅಂತ ಹೇಳ್ತಾರೆ. ನೈವೇದ್ಯ ಮಾಡಿ ಮೊದಲು ಅನ್ನ ಸಂತರ್ಪಣೆ ಬ್ರಾಹ್ಮಣರಿಗೆ ಮಾಡಿ. ಪೂಜಿತ ಬ್ರಾಹ್ಮಣ ದೇವಾಯನತ್ವ ನೈವೇದ್ಯಂ ದ್ವಿಜಾಯನ ಪ್ರಯಚ್ಛತಿ ಭಸ್ಮೀಭೂತಂಜ ನೈವೇದ್ಯಂ ಭೋಜನಂ ನಿಷ್ಫಲಂ ಭವೇ. ನೀವು ದೇವರಿಗೆ ಸಮರ್ಪಣೆ ಮಾಡದೆ ತಿಂದ್ರೆ, ಬ್ರಾಹ್ಮಣರಿಗೆ ಕೊಡದೆ ತಿಂದ್ರೆ ಭಸ್ಮೀಭೂತಂಚ ನೈವೇದ್ಯಂ, ಅದು ಭಸ್ಮದಲ್ಲಿ ನೀರಿನಲ್ಲಿ ಹೋಮ ಮಾಡಿದಾಗೆ ಆಗತ್ತೆ, ವ್ಯರ್ಥವಾಗಿ ಹೋಗತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲು ಏನ್ ಮಾಡ್ಬೇಕು? ಭಗವಂತನಿಗೆ ಸಮರ್ಪಣೆ ಮಾಡಬೇಕು, ಆಮೇಲೆ ಬ್ರಾಹ್ಮಣರಿಗೆ ಕೊಡಬೇಕು. ಕೊಟ್ಟ ನಂತರ ನಾವು ಅದನ್ನು ಪ್ರಸಾದತ್ವೇನ ತೆಕ್ಕೊಳ್ಬೇಕು. ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ದೇವರ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೂ ಕೊಡದೆ ತಾವೇ ಮೊದಲು ಊಟ ಮಾಡಿದ್ರೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ ದ್ವಿಜಾಯನ ಪ್ರಯಚ್ಛತಿ ಭಸ್ಮೀಭೂತಂಜ ನೈವೇದ್ಯಂ ಭೋಜನಂ ನಿಷ್ಫಲಂ. ನೀವು ತಿಂದದ್ದು ಹೊಟ್ಟೆ ತುಂಬಬಹುದೇ ಹೊರತು ಅದು ನಮ್ಗೆ ಪುಣ್ಯ ಜನಕ ಆಗೋದಿಲ್ಲ. ಹಾಗಾಗಿ ಈ ರೀತಿಯಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಅನ್ನದಾನ ಮಾಡುವಾಗ ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಹೇಳ್ತಾರೆ ಒಂದು ಮಾತನ್ನು, ನೀವು ಆ ರೀತಿ ದೇವರಿಗೆ ಕೊಡದೆ ತಿಂದ್ರೆ ಅದು ಮಲಮೂತ್ರಕ್ಕೆ ಸಮಾನಾಗಿ ಬಿಡುತ್ತದೆ ಅಂತ ಹೇಳ್ತಾರೆ. ಅದು ಲೋಟ ಅಥವಾ ಜಲಪಾತ್ರ ಏನಿಡುವಾಗ್ಲೂ ಕೂಡ ದಕ್ಷಿಣ ಭಾಗದಲ್ಲಿ ಇಡಬೇಕು ಹೇಳ್ತಾರೆ, ಬಲಭಾಗದಲ್ಲಿ ಇಟ್ಕೊಳ್ಬೇಕು ನಾವು ತಂಬಿಗೆ ಲೋಟ ಇದನ್ನೆಲ್ಲ. ಎಡಭಾಗದಲ್ಲಿ ಇಟ್ರೆ ಏನಾಗಲ್ಲ ಕೇಳಿದ್ರೆ ಅದಕ್ಕೆ ಹೇಳಿದ್ರೆ ಶ್ವಾನ ಮೂತ್ರ ಸಮಂ ತೋಯಂ ತದನ್ನಂತೂ ಮಲಂ ಭವೇತ್ ಅಂತ ಇರುದು. ಅದು ನಾಯಿಯ ಮೂತ್ರಕ್ಕೆ ಸಮಾನ ಆಗಿ ಬಿಡ್ತದೆ ಎಡಭಾಗದಲ್ಲಿ ಇಟ್ರೆ ಅಂತ ಹೇಳ್ತಾರೆ. ಅನ್ನಂತೂ ಮಲಕ್ಕೆ ಸಮಾನ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಒಂದು ವ್ಯವಸ್ಥಿತವಾಗಿ ಹೇಳಿದ್ದಾರೆ, ಇಲ್ಲಿಲ್ಲೇ ಇಟ್ಕೊಳ್ಬೇಕು, ಹೀಗೆ ಹೀಗೆ ಊಟ ಮಾಡ್ಬೇಕು ಅಂತ. ಇದನ್ನು ಯಾರು ಫಾಲೋ ಮಾಡ್ತಾರಲ್ಲ ಅವರಿಗೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ ಹೇಳಿ. ಇವರು ಭೋಜನ ಪ್ರಿಯ ಅಂದ್ರೆ ತಿನ್ನುವುದರಲ್ಲಿ ಆಸಕ್ತಿ ಅಂತ ತಿಳ್ಕೊಂಡ್ರಲ್ಲ, ಸಿಸ್ಟಮ್ ಎಲ್ಲವನ್ನು ಹಾಕಿದ ನಂತರ ಅದನ್ನು ಪರಿಷೇಕ ಮಾಡಿ ವಿಷ್ಣು ಅನ್ನಂ ರಕ್ಷಸ್ವ ಅಂತೆಲ್ಲ ಪ್ರಾರ್ಥನೆ ಮಾಡಿ ಆಮೇಲೆ ಊಟಕ್ಕೆ ಶುರು ಮಾಡ್ಬೇಕು. ಇದು ಹಾಗಲ್ಲ, ಬಂದ ಕೂಡಲೇ ಸ್ವೀಟ್ ಹೋದ ಕೂಡಲೇ ಅದು ಖಾಲಿ, ಪಲ್ಯ ಹೋದ ಕೂಡಲೇ ಅದು ಖಾಲಿ, ಕೊನೆಗಲ್ಲಿ ಅನ್ನ ಬರುವಾಗ ಅನ್ನಕ್ಕೆ ಏನೂ ಇಲ್ಲ. ಈ ರೀತಿಯಾದ ಭೋಜನ ಪದ್ಧತಿ ಅಲ್ಲ. ಯಾಕೆ ಇದನ್ನೆಲ್ಲ ಹೇಳಿದ್ರು? ಯಾಕೆ ಕೇಳಿದ್ರೆ ಹೀಗೆ ಊಟ ಮಾಡಬೇಕು ಅನ್ನೋ ನಮ್ಮ ಪದ್ಧತಿ. ಅದನ್ನಿಲ್ಲಿ ಹೇಳ್ತಾರೆ. ಒಬ್ಬ ಶೂದ್ರ ಆದ್ರೂ ಕೂಡ ಹರಿಭಕ್ತಿಯಿಂದ ಭಗವಂತನಿಗೆ ಕೊಟ್ಟ ಅನ್ನವನ್ನು ಊಟ ಮಾಡಿದ ಕೇಳಿದ್ರೆ ಆತ ಯಜ್ಞ ಮಾಡಿದಷ್ಟು ಫಲವನ್ನು ತಾನು ಅನುಭವಿಸ್ತಾನೆ. ಹಾಗಾಗಿ ಊಟಕ್ಕಾಗುವ ಯಾರು ಪಾತ್ರರು ಕೇಳಿದ್ರೆ ಎಲ್ಲರೂ ಪಾತ್ರರೇ. ಕ್ಷುದಿತಸ್ಯ ಪಾತ್ರಂ ಅನ್ನಸ್ಯ ಕ್ಷುದಿತಂ ಪಾತ್ರಂ, ಹಸಿದಿದ್ದವನೇ ಅದಕ್ಕೆ ಯೋಗ್ಯ. ಆದ್ರೆ ಅನ್ನದಾನ ಮಾಡುವಾಗಿರುವುದು ಹೇಳ್ತಾರೆ ಶೂದ್ರನಿಗೆ ಮಾಡುವ ಅನ್ನದಾನಕ್ಕಿಂತ ವೈಶ್ಯರಿಗೆ ಅನ್ನದಾನ ಮಾಡುವುದು 2 ಪಟ್ಟು ಜಾಸ್ತಿ, ಅದಕ್ಕಿಂತ 2 ಪಟ್ಟು ಕ್ಷತ್ರಿಯನಿಗೆ ಮಾಡಿದ್ದಕ್ಕೆ ಫಲ ಜಾಸ್ತಿ, ಅದಕ್ಕಿಂತ 100 ಪಟ್ಟು ಬ್ರಾಹ್ಮಣನಿಗೆ ಮಾಡಿದ ಫಲ ಜಾಸ್ತಿ. ಅದರಲ್ಲಿ ಕೂಡ ವಿಷ್ಣು ಭಕ್ತನಾದ ವಿಪ್ರನಿಗೆ ಕೊಟ್ಟಿದ್ದು ಕೇಳಿದ್ರೆ ಅದು ಇದಕ್ಕಿಂತಲೂ ಅನಂತವಾದ ಫಲ ಕೊಡತ್ತೆ ಅಂತ ಹೇಳ್ತಾರೆ. ಬ್ರಾಹ್ಮಣನ ಕುಪಿತನಾದ್ರೆ ಆತ ದೇವರೇ ಕುಪಿತನಾದಾಗತ್ತೆ, ಸಿಟ್ಟು ಬರುತ್ತೆ. ಆದ್ದರಿಂದ ಈ ವಸ್ತುಗಳನ್ನೆಲ್ಲ ಗೋವರ್ಧನ ಬೆಟ್ಟಕ್ಕೆ ಮೊದಲು ಸಮರ್ಪಣೆ ಮಾಡಿ ಆಮೇಲೆ ಬ್ರಾಹ್ಮಣರಿಗೆ ಊಟ ಮಾಡಿ ಆಮೇಲೆ ನಾವೆಲ್ಲ ಊಟ ಮಾಡುವ ಅಂತ ಈ ರೀತಿಯಾಗಿ ಅಂದ್ರೆ ಪ್ರತಿ ಒಂದನ್ನು ಕೃಷ್ಣ ಅಲ್ಲಿ ಡೈರೆಕ್ಷನ್ ಕೊಟ್ಟು ಹೀಗೆ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಆತ ಮತ್ತೆ ಹೇಳ್ತಾನೆ ಇಂದ್ರನಿಂದ ಮಳೆ ಬರುವಂತದ್ದು ಅಂತಲ್ಲ, ಸೂರ್ಯನ ಕಿರಣಗಳಿಂದ ಸೆಳೆಯಲು ಪಟ್ಟು ಅದು ಮಳೆ ಬರುವುದು ಅಂತ ಮಳೆಯ ಬಗ್ಗೆ ಒಂದಿಷ್ಟು ಹೇಳ್ತಾನೆ. ಕೃಷ್ಣೋಥ ವೀಕ್ಷೆ ಪುರುಹೂತಮಃ ಪ್ರಯತ್ನಂ ಅಂತ ಹೇಳ್ತಾರೆ. ಕೃಷ್ಣ ಈ ರೀತಿಯಾಗಿ ತಾನು ಇಷ್ಟು ಮಾಡಿದ್ದಲ್ಲ. ಒಂದು ಕಡೆ ಎಷ್ಟು ಹೇಳ್ತಾನೆ ಕೇಳಿದ್ರೆ ಅಡುಗೆ ಬ್ರಾಹ್ಮಣರಿಗೆ ಯಾರು ಅಡಿಗೆ ಮಾಡಬೇಕು ಅಂತ ಹೇಳುವಾಗ ಆತ ಹೇಳ್ತಾನೆ ಮತ್ಯಾರಲ್ಲ, ಅಲ್ಲಿದ್ದ ಬ್ರಾಹ್ಮಣರನ್ನೇ ಕರೆಸಿ ಅಡಿಗೆ ಮಾಡಿಸಿದ ಅಂತ. ನಮಗೆ ಇವತ್ತು ಅದನ್ನು ಗಮನಿಸೋದಿಲ್ಲ ನಾವೆಲ್ಲ. ಅಂದ್ರೆ ಅಡಿಗೆ ಮಾಡಬೇಕು ಬಡಿಸುವ, ಹಾಗಾದ್ರೆ ಗೋಪಾಲಕರ ಅಡಿಗೆ ಮಾಡಿದ್ರ? ಇಲ್ಲ, ಅದಕ್ಕೆ ಅಂತ ಬೇರೆ ಅಡಿಗೆ ಭಟ್ರನ್ನು ಕರೆಸಿದ್ರಂತೆ. ಕರೆಸಿ ಅವರ ಹತ್ರ ಅಡಿಗೆ ಮಾಡಿಸಿ ಅವರಿಗೆ ನೈವೇದ್ಯವನ್ನು ಮಾಡಿಸಿ ಆಮೇಲೆ ನಮ್ಮ ಲೆಕ್ಕದಲ್ಲಿ ನೀವು ಊಟ ಮಾಡಿ ಅಂತ ಕೊಟ್ರು. ಅವ್ರು ಆದ ನಂತರ ಇವರು ತಿಂದ್ರು ಅಂತ. ಇದು ನಿಜವಾಗಿ ಹೇಗೆ ಕೇಳಿದ್ರೆ ಭಗವಂತನ ಪೂಜಾ ಪದ್ಧತಿ ಅಂತ ಅರ್ಥ ಮಾಡಿಕೊಳ್ಬೇಕು ನಾವು.
ಅದ್ಯಾಕೆ ಅವರು, ಇದ್ಯಾಕೆ ಇವರು, ಅವ್ರಿಗೆ ಯಾಕೆ ಮೊದಲು ಹಾಕಬೇಕು, ಇದೆಲ್ಲ ಏನು ಕೇಳಿದ್ರೆ ಒಂದು ಭಗವಂತ ಮಾಡಿದ ವ್ಯವಸ್ಥೆ. ಹಾಗಿದ್ರೆ ಯಾಕೆ ಬ್ರಾಹ್ಮಣರಿಗೆ ಇಷ್ಟು ಬೆಲೆ ಬಂತು? ಬ್ರಾಹ್ಮ ಅಣತಿಗಚ್ಚತಿ, ಭಗವಂತನ ಆರಾಧನೆ ಮಾಡುವವರು. ನಮ್ಮ ಹತ್ರ ಎಷ್ಟೋ ಜನ ಗಲಾಟೆ ಮಾಡಿದ್ದುಂಟು, ಅದು ಯಾಕೆ ಬ್ರಾಹ್ಮಣರಿಗಾಗುವ 12 ಗಂಟೆಗೆ ಎಲ್ಲ ಊಟ ಮಾಡ್ತೀರಿ, ನಮಗೆಲ್ಲ ಆಗುವಾಗ 2 ಗಂಟೆ ಆಗತ್ತೆ ಅಂತ. ನಾನು ಕೇಳೋದಂತುಂಟು, ಬ್ರಾಹ್ಮಣರು ದೇವಸ್ಥಾನ ಬ್ರಹ್ಮ ಕಲಶದ ಹೊತ್ತು ಎಷ್ಟೊತ್ತಿಗೆ ಬಂದ್ರು ಊಟಕ್ಕೆ? ಪುರೋಹಿತರೆಲ್ಲ ಬೆಳಿಗ್ಗೆ 5 ಗಂಟೆಗೆ ಬಂದಿದ್ದಾರೆ. ಊಟ ಕೊಟ್ಟದ್ದು ಎಷ್ಟೊತ್ತಿಗೆ? ನಾವು ಮಧ್ಯಾಹ್ನ 12 ಗಂಟೆಗೆ. ನೀವು ಬಂದದ್ದು ಎಷ್ಟೊತ್ತಿಗೆ? ಬಂದದ್ದೇ 12 ಗಂಟೆಗೆ. ನಿಮಗೆ ಹಾಗಾದ್ರೆ ಸಾಯಂಕಾಲ 5 ಗಂಟೆ ಆಗ್ಬೇಕು. ಹಾಗಾಗಿ ಒಂದು ಗಲಾಟೆ ಮಾಡುವುದಕ್ಕೋಸ್ಕರ ಕೇಳೋದಲ್ಲ, ವ್ಯವಸ್ಥೆ ಹೇಗೆ ಇತ್ತು, ಯಾಕೆ ಅವರಿಗೆ ಅಷ್ಟು ಗೌರವ ಕೊಡ್ತಾರೆ ಕೇಳಿದ್ರೆ, ಅವರಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ, ಅನುಷ್ಠಾನ ಮಾಡಿರ್ತಾರೆ, ನಮಗೋಸ್ಕರ ಪೂಜೆ ಮಾಡಿದ್ದಾರೆ. ಮತ್ತೆ ನಿಮಗೆ ಅಲ್ಲಿ ಮಾತ್ರ ಮಾಡಿದ ಕರ್ಮಾಂಗಗಳು ಮಾತ್ರ ಕಾರಣ ಅಲ್ಲ. ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯನೇ ಸ್ಥಿತಿ ಕೃಚ್ಛ್ರಾಯ ತಪಸೇಚೇಹ ಅಂತ ಹೇಳಿದ್ದಾರೆ ಭಾಗವತ. ಬಹಳ ಕಷ್ಟ ಪಡಬೇಕು. ಇವತ್ತಿಲ್ಲಿ ಒಂದು ಪ್ರತಿಷ್ಠೆ ಮಾಡಬೇಕು ಕೇಳಿದ್ರೆ ಅದರ ಹಿಂದೆ 1 ವರ್ಷದಿಂದ ನೀವು ಗಮನಿಸಿರ್ಬಹುದು, ತಂತ್ರಿಗಳಿರ್ಬೋದು, ಪ್ರಧಾನಾರ್ಚಕರು ಗಡ್ಡ ಮೀಸೆ ಎಲ್ಲ ಬಿಟ್ಟುಕೊಂಡು ದೀಕ್ಷೆ ಅಂತ ಇರ್ತಾರೆ. ಅಷ್ಟು ಸಮಯ ಹೆಂಡತಿಯೊಟ್ಟಿಗೆ ಮಲಗ್ಲಿಕ್ಕಿಲ್ಲ ಅವರು ಕೆಲವರೆಲ್ಲ ಊಟವೇ ಮಾಡೋದಿಲ್ಲ, ಪದಾರ್ಥಗಳಂದ್ರೆ ಮುಸುರೆ ಪದಾರ್ಥವನ್ನೇ ತಿನ್ನೋದಿಲ್ಲ. ಕೆಲವರು ಒಪ್ಪತ್ತು ಊಟ ಮಾಡ್ತಾರೆ. ಒಂದಿಷ್ಟು ಲಕ್ಷ ಜಪಗಳಂತ ಉಂಟು. ಇದೆಲ್ಲ ಮಾಡಿಕೊಂಡು ಅಲ್ಲಿ ಬಂದು 2 ಗಂಟೆ ಕೆಲಸ ಮಾಡಿದ್ದಿರ್ಬೋದು, ಆದ್ರೆ ಅದರ ಹಿಂದೆ ಅಧ್ಯಯನ ಅನುಷ್ಠಾನ ಎಲ್ಲವೂ ಇರ್ತದೆ. ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಹೊರತು ಕೇವಲ ಒಂದು ಜಾತಿ ಪದ್ಧತಿಯ ವ್ಯವಸ್ಥೆಯಲ್ಲಿ ಹೇಳ್ತಾ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅದೆಲ್ಲವನ್ನು ಕೂಡ ಈ ಗಿರಿಯಜ್ಞದ ಒಂದು ಸಂದರ್ಭದಲ್ಲಿ ತಾವು ಹೇಳ್ತಾ ಇದ್ದಾರೆ. ಕೃಷ್ಣ ಅವರನ್ನೆಲ್ಲ ಬಹಳ ಪ್ರೀತಿಯಿಂದ ಈ ರೀತಿಯಾಗಿ ಮಾಡಬೇಕು ಎನ್ನುವಂಥದ್ದು ತಾನು ತುಷ್ಟಾವ ಚೈನಂ ಮುರುಷೇರ ಪ್ರಯೋಗತಾಭಿ ಅಂತ ಹೇಳ್ತಾನೆ. ಹಾಗಾಗಿ ತಾನು ಹೀಗೆಯೇ ಮಾಡಬೇಕು ಅಂತ ತಾನು ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಗೋಪಾಲಕರೆಲ್ಲ ಆ ರೀತಿಯಾಗಿ ಎಲ್ಲ ತಯಾರಾಗಿದ್ದಾರೆ. ಅನ್ಯೇಭ್ಯ ಚಾಂಡಾಲ ಪತಿತೇಭ್ಯ ಯಥಾರ್ಥ ಯವಸಂಚ ಗವಾಂದತ್ವ ಗಿರಯೇ ದೀಯತಾಂಬಲಿ. ಕೃಷ್ಣ ಹೇಳುವ ಮಾತು ಏನು ಮಾಡಬೇಕು? ಸರಿ, ಬೆಟ್ಟಗಳಿಗೆಲ್ಲ ಸಮರ್ಪಣೆ ಮಾಡಿ ಇದೆಷ್ಟ ಮಾಡುದ ಅಂತ ಕೇಳಿದ್ರೆ ಅಲ್ಲಪ್ಪ. ಮತ್ತೇನು ಹೇಳ್ತಾ ಇದ್ದಾನೆ? ನಾಯಿ ಚಾಂಡಾಲ ಪತಿತರು ಎಲ್ಲರೂ ಇದ್ದಾರೆ, ಅವರಿಗೂ ಯಥಾಯೋಗ್ಯವಾಗಿ ಅನ್ನವನ್ನು ಬಡಿಸಿ. ಗೋವುಗಳಿಗೆ ಅನ್ನ ಮಾಡಿ ಹೇಳಿಲ್ಲ, ಅವುಗಳಿಗೆ ಮಾಂಸ ಹಾಕ್ಲಿಕ್ಕೆ ಹೇಳಿಲ್ಲ. ಏನ್ ಹೇಳ್ತಾನೆ? ಯವಸಂಚ ಗವಾಂದತ್ವ, ಅವುಗಳಿಗೆ ಹುಲ್ಲು ಹಿಂಡಿ ಅಕ್ಕಚ್ಚು ಇದನ್ನೇ ಅವುಗಳಿಗೆ ಹಾಕಿ ಅಂತ ಹೇಳ್ತಾರೆ. ಬೆಟ್ಟಗಳಿಗೆ ಬಲಿ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಆ ಪ್ರಾಣಿಗಳನ್ನೆಲ್ಲ ಕೊಡುವಂಥದ್ದು. ಬ್ರಾಹ್ಮಣರಿಗೆ ಆಗುವಾಗ ತುಪ್ಪ, ಹಾಲು, ಮೊಸರು, ಅನ್ನಗಳಿಂದ ತಾವು ತೃಪ್ತಿಪಡಿಸಿ ಅಂತ ಹೇಳ್ತಾರೆ. ಇಷ್ಟಾಗಿ ಆಹಾರದ ಶುದ್ಧಿಯೂ ಇತ್ತು ಅಂತ ಬ್ರಹ್ಮವೈವರ್ತ ಪುರಾಣ ಹೇಳುತ್ತೆ. ಅಕ್ಕಿ ಮತ್ತೆ ಗೋಧಿ ಹಿಟ್ಟಿನಿಂದ ಮಾಡಿದಂತಹ ಮೃದುವಾದ ಲಡ್ಡುಗಳನ್ನು ಬ್ರಾಹ್ಮಣರಿಗೆ ತಯಾರು ಮಾಡಿ ಹಾಕಿ ಅಂತ ಹೇಳ್ತಾರೆ. ಯವ ಗೋಧೂಮ ಚೂರ್ಣಾನಾಂ ಲಡ್ಡುಕೈರ್ ಮಧುರೈರ್ವರೈ ಘೃತಪಕ್ಷೈ ವಿಪ್ರಕೃತೈ ಪೂರ್ಣಾನಿ ಕಲಶಾನಿ ಚ. ನೋಡಿ, ಹಾಗಾಗಿ ಅವರಿಗೆ ಎಳ್ಳುಂಡೆ, ಅಕ್ಕಿಯಿಂದ ಮಾಡಿದ್ದು, ಗೋಧಿ ಹಿಟ್ಟಿನಿಂದ ಮಾಡಿದ ಪದಾರ್ಥಗಳು, ಇನ್ನು ತುಪ್ಪದಿಂದ ಕರಿದ ಪದಾರ್ಥಗಳನ್ನು ಯಾರಿಂದ? ವಿಪ್ರಕೃತೈ, ಬ್ರಾಹ್ಮಣರನ್ನು ಕರೆಸಿ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರವರ ಆಚರಣೆಗಳಿಗೆ ನಾವು ಗೌರವವನ್ನು ಕೊಡಬೇಕು. ಈ ರೀತಿಯಾಗಿ ಭಗವಂತನ ಪ್ರಸಾದವನ್ನು ಎಲ್ರಿಗೆ ಹಂಚುವ ವ್ಯವಸ್ಥೆಯನ್ನು ಕೃಷ್ಣ ಮಾಡಿಸಿದ್ದಾನೆ. ತುಷ್ಟು ಗೋಪಗಣ ಕೀರ್ಣೋ ಗೋಪನಾರಿ ಮನೋಹರ ಭಕ್ಷ್ಯಾಣಾಂ ರಾಶಯಸ್ತತ್ರ ಶತಶೋಶ್ಚೋಪಕಲ್ಪಿತಾ ಗಂಧಮಾಲ್ಯಶ್ಚ ವಿವಿಧೈ ಧೂಪೈ ರುಚ್ಚಾವಚೈಸ್ತಥಾ. ಸಂತುಷ್ಟರಾದ ಗೋಪಜನರು, ಗೋಪಿಕಾ ಸ್ತ್ರೀಯರೆಲ್ಲ ಮನೋಹರವಾಗಿ ಕಾಣುವಂತಹ ಆ ನೈವೇದ್ಯ ಬೆಟ್ಟ ಅಂತ ಹೇಳ್ತಾ ಇದ್ದಾರೆ. ಭಕ್ಷ್ಯಗಳ ರಾಶಿಯೇ ತುಂಬಿ ಹೋಗಿದೆ ಅಂತ ಹೇಳ್ತಾರೆ. ಹಾಗಾಗಿ ವೈಭವವೇ ವೈಭವ. ಎಷ್ಟು ಕೇಳಿದ್ರೆ ಶತಶಶ್ಚೋಪಕಲ್ಪಿತ, 100 ದಾಟಿದಂತಹ ಭಕ್ಷ್ಯ ಭೋಜ್ಯಗಳೆಲ್ಲ ಇತ್ತು ಅಂತ ಹೇಳ್ತಾರೆ. ಅನೇಕ ಪರಿಮಳದ ಹೂವಿನ ಹಾರಗಳು, ಪೂಜೆಗೋಸ್ಕರ ಅಂತ ತಂದದ್ದು, ಬಗೆ ಬಗೆಯಾದಂಥ ಧೂಪಗಳು. ನೋಡಿ, ಅದೆಲ್ಲ ಪರಿಮಳವನ್ನು ಕಾಡಿನಲ್ಲಿ ಹೇಗೆ ಯಥೇಷ್ಟವಾಗಿ ಸಿಕ್ಕತ್ತೆ. ಶ್ರೇಷ್ಠವಾದ ವೈಭವದಿಂದ ಅಲ್ಲಿ ಇಂದ್ರನಿಗೆ ಮಾಡುವ ಪೂಜೆಯನ್ನು ಬಿಟ್ಟು ಬೆಟ್ಟಗಳಿಗೆ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಈ ರೀತಿ ಪೂಜೆ ಮಾಡ್ತಾ ಇರಲಿಲ್ಲ. ಯಾಕೆ? ಕೃಷ್ಣನ ಡೈರೆಕ್ಷನ್ ಇರಲಿಲ್ಲ ಅವಾಗೆಲ್ಲ. ಇವಾಗ ಕೃಷ್ಣ ತಾನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ, ಹೀಗೆ ಪೂಜೆ ಮಾಡಬೇಕು ಅಂತ ಹೇಳಿ. ಅತಾಧಿಕೃತ ಪರ್ಯಂತೆ ಸಂಪ್ರಾಪ್ತೆ ಯಜ್ಞ ಸಂವಿಧೌ ಯಜ್ಞಂ ಗಿರೇ ಸ್ಥಿತೌ ಸೌಮ್ಯ ಚಕ್ರೋರ್ಗೋಪಾದ್ ವಿಜಯ್ ಸಹ. ಎಲ್ಲ ಗೋಪರು ಯಜ್ಞದ ವೇದಿಕೆಯನ್ನು ಕಲ್ಪಿಸಿಕೊಂಡಿದ್ದಾರೆ. ಅಲ್ಲೆಲ್ಲ ಬರಬೇಕಾದ್ರೆ ಅವರು ಎಲ್ಲ ಸ್ನಾನ ಮಾಡಿಕೊಂಡು ಹೀಗೆ ಯಜ್ಞಕ್ಕೆ ಹೋಗಬೇಕಾದ್ರೆ ಹೇಗಿರ್ಬೇಕು ಹಾಗೆ ಹೋಗಿದ್ದಾರೆ. ಇನ್ನು ಚರು ಮೊದಲಾದವುಗಳನ್ನು ಪಕ್ವಗೊಳಿಸಿ ಅಗ್ನಿಯ ಕುಂಡಗಳನ್ನು ಸ್ಥಾಪಿಸಿದ್ದಾರೆ ಅಂತ ಹೇಳ್ತಾರೆ. ಬ್ರಾಹ್ಮಣರೆಲ್ಲ ಸೇರಿ ಅಂತಹ ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡಿ ಗಿರಿಯಜ್ಞವನ್ನು ವೈಭವದಿಂದ ನೆರೆಸಿದ್ದಾರೆ. ಹಾಗಾಗಿ ಈ ಇಂದ್ರನ ಬದಲು ಮಾಡುವಂತಹ ಈ ಏನೊಂದು ಗೋವರ್ಧನ ಬೆಟ್ಟದ ಪೂಜೆಯನ್ನು ಬ್ರಾಹ್ಮಣರನ್ನೆಲ್ಲ ಕರೆಸಿಯೇ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಯಜನಾಂತೆ ತದನ್ನಂತು ತದ್ವಯೋ ದಧಿಚೋತ್ತಮಂ ಮಾಂಸಂಚ ಮಾಯಯ ಕೃಷ್ಣ
ಗಿರಿರ್ಭೂತ್ವ ಸಮಷ್ಣುತೆ. ಯಜ್ಞ ಕೊನೆ ಆಗ್ತಾ ಉಂಟು, ಅನ್ನದ ರಾಶಿಯೆಲ್ಲ ಹಾಕಿದ್ದಾರೆ, ಹಾಲು ಮೊಸರು ಮಾಂಸ ಎಲ್ಲವನ್ನು ಇಟ್ಟಿದ್ದಾರೆ. ಕೃಷ್ಣ ತಾನು ಗೋವರ್ಧನ ಬೆಟ್ಟದ ಒಳಗೆ ಅಂತರ್ಯಾಮಿ ನಿಂತುಕೊಂಡು ತಾನು ಯಥೇಷ್ಟವಾಗಿ ತಾನದನ್ನು ಸ್ವೀಕಾರ ಮಾಡಿದ್ದಾನೆ. ಕೃಷ್ಣ ಈ ರೀತಿಯಾಗಿ ಯಜ್ಞವನ್ನು ಸ್ವೀಕರಿಸಿದ ಬಳಿಕ ಇಂದ್ರ ತಾನೇನು ಮಾಡಿದ್ದ ಅದೆಲ್ಲ ಚರಿತ್ರೆಯನ್ನು ಮತ್ತೆ ನಾಳೆ ಸೇರುವಾಗ ಚಿಂತನೆ ಮಾಡುವ ಅಂತ ಹೇಳ್ತಾ ಇವತ್ತಿನ ಪ್ರವಚನ ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತೇಂದ್ರಿಯಿರುವ ಬುದ್ಧ್ಯಾತ್ಮನಸರತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪ್ರಸ್ಮೈ ನಾರಾಯಣ ಏತಿ ಸಮರ್ಪಯಾಮಿ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾವತ್ಸಲೋ ಹರಿಃ ಚತುರ್ಭುಜಾತ್ತಚಕ್ರಾಚಗದಾ ಶಂಖಾದ್ಯುದಾಯುಧಃ ದೇವಕೀ ನಂದನ ಶಿರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗತಂಹಾರಿ ಬಲಭದ್ರ ಪ್ರಿಯಾನುಜಃ ಪೂತನಾ ಜೀವಿತಾಹಾರಿ ಜಗನ್ನಾಥನಮನ್ಯಃ